ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಜೂನ್ 2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಪುನರ್ವಸು ನಕ್ಷತ್ರ, ಧ್ರುವಯೋಗ, ತೈತುಲ ಕರ್ಣ. ಇವತ್ತಿನ ಪಂಚಾಂಗ ಫಲ. ಮೀನ ರಾಶಿಗೆ ಗುರು ಗೋಚಾರ ಫಲ 2026 ಇದೆ. ಜೂನ್ 2ರಿಂದ ಈ ಒಂದು ನವೆಂಬರ್ 1ರವರೆಗೂ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 150 ದಿನ. ಅದರಲ್ಲೂ 1-2 ದಿನ ತೆಗೆದುಹಾಕಿದ್ರೆ 148 ದಿನ ಈ ಒಂದು ಪ್ರವೇಶ. ಆ ನಂತರ ಗುರು ಬಂದು ಸಿಂಹಸ್ಥ ಗುರು ಆಗುತ್ತೆ. ಅತಿಸಾರ ಯೋಗ ವೇಗವಾಗಿ ಓಡ್ತಿದ್ರೆ ಅಲ್ಲಿ ನೋಡಿ. ಆ ಶುಕ್ರ ಹೆಚ್ಚು ಕಡಿಮೆ 3 ತಿಂಗಳು ದಿಗ್ಬಂಧನ. ಬುಧಂದು ಕೂಡ ಒಂಥರ ವಿಚಿತ್ರವಾಗಿ ಆಡ್ತಕ್ಕಂಥದ್ದು, ಕುಜ ವಿಚಿತ್ರವಾಗಿ ಆಡ್ತಕ್ಕಂಥದ್ದು, ಶನಿ ವಕ್ರಕ್ಕೆ ಹೋಗೋದು, ಗುರು ಪುಷ್ಯಾಮೃತ ನಕ್ಷತ್ರಕ್ಕೆ ಬರೋದು, ಆ ನಂತರ ಆಶ್ಲೇಷ ನಕ್ಷತ್ರ ಸಾರ, ಆಮೇಲೆ ಮಖ ನಕ್ಷತ್ರ ಸಾರ. ಜ್ಯೋತಿಷ್ಯ ಎಲ್ಲರೂ ತಿಳ್ಕೋಬೇಕು ಮಕ್ಕಳೇ. ಒಂದು ದಶ, ಭುಕ್ತಿ, ಯೋಗ, ಕರ್ಣ, ತಿಥಿ ನಮ್ಮ ಮೇಲೆ ಏನ್ ಪ್ರಭಾವ ಆಗ್ತದೆ. ಒಂದು ಬುಕ್ ತೆಗೆದಿಟ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಕೆಲವು ದಿನ ವಿಕಾರಗಳು ಬರ್ತವೆ. ಏನೋ ವಿಕಾರ. ಒಂದು ಉದಾಹರಣೆ, ದೇವ್ರ ಪೂಜೆ ಮಾಡುವಾಗ ಇಲ್ಲದ ಆಲೋಚನೆಗಳು, ಕೆಟ್ಟ ಆಲೋಚನೆಗಳು ಬರುತ್ತೆ. ಏನದು? ಆ ದಿನ ಏನು, ಆ ತಿಥಿ ಏನು, ಆ ನಕ್ಷತ್ರ, ಅವತ್ತೇನೋ ಜಗಳ, ಅವತ್ತೇನೋ ಕಿರಿಕಿರಿ, ಅವತ್ತೇನೋ ಮುನಿಸು, ಅವತ್ತೇನೋ ಬೇಸರ, ಅವತ್ತೇನೋ ಸಂಕಟ, ಅವತ್ತೇನೋ ಬಾಧೆ. ಬರೆದಿಟ್ಕೊಳ್ಳಿ. ಅವತ್ತಿನ ನಕ್ಷತ್ರ, ತಿಥಿ ಇದು. ನೀವು ಹುಟ್ಟಿರೋ ತಿಥಿ ನಕ್ಷತ್ರ ಗೊತ್ತಿದ್ರೆ ಇನ್ನೂ ಒಳ್ಳೇದು. ಏನ್ ದಶೆ ನಡೀತಿದೆ, ಭುಕ್ತಿ, ಅಂತರ್ಭುಕ್ತಿ ನಡೀತಿದೆ, ಅದು ತಿಳ್ಕೋಬೇಕು. ನಾನು ಪ್ರತಿ ಹೆಜ್ಜೆ ಯಾವಾಗ್ಲೂ ಹೇಳ್ತಿರ್ತೇನೆ, ಬರೀ ಗುರು ಒಂದು ಬದಲಾವಣೆ ಆಗೋದ್ರಿಂದ ನಿಮಗೆಲ್ಲ ತಂದು ಟೇಬಲ್ ಮೇಲೆ ಇಡೋದಿಲ್ಲ. ಈಗ ತುಪ್ಪ ಚೆನ್ನಾಗಿದೆ, ಗುರುವನ್ನ ತುಪ್ಪಕ್ಕೆ ಹೋಲಿಸ್ತೇವೆ. ಆದ್ರೆ ಅಕ್ಕಿ ಸರಿಯಾಗಿ ಬೆಂದಿಲ್ಲ, ಟೈಮಿಗೆ ಸರಿಯಾಗಿ ಅದಕ್ಕೆ ಉಪ್ಪು ಖಾರ ಕರೆಕ್ಟಾಗಿ ಹಾಕಿಲ್ಲ, ತರಕಾರಿ ರೈಟ್ ಟೈಮ್ಗೆ ಹಾಕೊಂಡ್ ಬಂದಿಲ್ಲ, ಕಳಿಸಿಲ್ಲ, ತರಕಾರಿ ಕೆಟ್ಟಿದೆ, ಅಕ್ಕಿ ಕೆಟ್ಟಿದೆ, ನೀರು ಕೆಟ್ಟಿದೆ, ಹಾಕೊಂಡ್ ಕೆಟ್ಟಿದ್ದಾನೆ, ಕೈ ಹಾಕ್ಬಿಟ್ಟು ಹಿಂಗ್ ಕದಲಿಸ್ಬಿಟ್ಟ. ತುಪ್ಪ ಕರೆಕ್ಟ್ ಇದೆ, ಬೇರೆದೆಲ್ಲ ಮಾಡೋನ್ ಸರಿ ಇಲ್ಲ, ಬಡಿಸೋನ್ ಸರಿ ಇಲ್ಲ, ಇಡೋನ್ ಸರಿ ಇಲ್ಲ, ತೆಗಿಯೋನ್ ಸರಿ ಇಲ್ಲ, ಅಲ್ಲೊಂದು ವ್ಯವಸ್ಥೆ ನೋಡ್ಕೊಳ್ಳೋನ್ ಸರಿ ಇಲ್ಲ. ಏನಾದ್ರೂ ಒಂದಿರುತ್ತೆ. ಬರೀ ಗುರು ತುಪ್ಪ ಒಂದರಿಂದ ನಮ್ಮ ಜಾತಕವನ್ನ ನಾವು ಕಂಟ್ರೋಲ್ಗೆ ತಗೊಳಕ್ ಆಗೋದಿಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಈಗ ಅದೇ ರೀತಿ ಮೀನರಾಶಿಗೆ ಗುರುಬಲ ಸೂಪರ್. ಆದರೆ ನಿಮಗೇನಾದ್ರೂ ಮಂಗು ಶನಿ ಇತ್ತು ಅಂದ್ರೆ ಜೀವ ಶಿವ. ಪೊಂಗು ಶನಿ ಆಯ್ತು ಅಂದ್ರೆ ಇನ್ನೊಂದು 2 ವರ್ಷ ಆದ್ಮೇಲೆ ಲೆಕ್ಕ, ಅದು ಬೇರೆ ಲೆಕ್ಕ. ಮಂಗು ಶನಿ ಬಂದಿದೆ, ಅದಕ್ಕೊಂದು ಲೆಕ್ಕ ಇದೆ, ಹೇಳ್ತೇನೆ ನಾನು. ಎಲ್ಲ ತಗೊಂಡು ಹೋಗ್ಬಿಡ್ತಾನೆ. ಪೊಂಗು ಶನಿ ಅಂದ್ರೆ ಉಕ್ಕಿಸ್ಬಿಡ್ತಾನೆ. ಒಳ್ಳೆ ಹಾಲು ಉಕ್ಕದಾಗೆ ನಿಮ್ಮ ಜೀವನದಲ್ಲಿ ನೀವೊಂದು ಮನೆ ಕಟ್ತೀರಿ, ಕಾರ್ ತಗೋತೀರಿ, ಸ್ಟೇಟಸ್ ತಗೋತೀರಿ, ಪೊಸಿಷನ್ ತಗೋತೀರಿ. ಇದಿದೆ ಲೆಕ್ಕ. ಅದಕ್ಕೊಂದು ಲೆಕ್ಕ ಇದೆ. ಅದು ಬಂದು ಕೂಡ ಕೆಲವರಿಗೆ, ಪೊಂಗು ಶನಿ ಬಂದು ಕೂಡ ಕೆಲವರಿಗೆ ವರ್ಕೌಟ್ ಆಗಿರೋಲ್ಲ. ದಶಾಭುಕ್ತಿಗಳು ಹೊಡೆದಾಕ್ಬಿಟ್ಟಿರ್ತವೆ. ನಮ್ಮನ್ನ ಕರ್ಕೊಂಡೋಗಂತ ವ್ಯಕ್ತಿಗಳ ಕಡೆ ಸೇರಿಸ್ಬಿಟ್ಟಿರುತ್ತೆ. ತಾನು ಕಳ್ಳ, ಪರರನ್ನ ನಂಬ. ನನ್ನ ಗುರುಗಳು ಒಂದು ಚೆಕ್ ಬೌನ್ಸ್ ಕೇಸ್ ಆಗುತ್ತೆ. ದುಡ್ಡು ಕೊಟ್ಬಿಟ್ಟಿದ್ದಾರೆ, ಚೆಕ್ ಇಟ್ಕೊಂಡು ಸ್ಟಾಪ್ ಪೇಮೆಂಟ್ ಮಾಡಿದ್ದಾರೆ. ಆತ ಕೇಸ್ ಹಾಕ್ತಾನೆ. ಸರಿ, ಚೆಕ್ ಮಾಡಿ ನೋಡಿದ್ರೆ ಯಾರು ಕೇಸ್ ಹಾಕಿದನೋ ಅವನೊಬ್ಬ ಡಕಾಯಿತಿ. ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡೆ ಬ್ಯಾಂಕ್ಗೆ ಮೋಸ ಮಾಡಿರತಕ್ಕಂಥವ್ನು.
ಯಾರು ಕೇಸ್ ಹಾಕಿದನೋ ಈಸ್ ಅ ಬಿಗ್ಗೆಸ್ಟ್ ಫ್ರಾಡ್. ಇನ್ನೊಂದು 2-3 ಕೇಸುಗಳು ಸಸ್ಪೆನ್ಷನ್. ಬ್ಯಾಂಕಿನ ಉದ್ಯೋಗಿ ಸ್ವಂತ ಸಂಬಂಧಿಗಳ ಬಂಗಾರವನ್ನೇ ಒಂದು ಲಾಕರ್ ಅಲ್ಲಿ ಇಟ್ಟಿರ್ತಕ್ಕಂಥದ್ದು ಒಂದು ಎಡವಟ್ಟು ಮಾಡಿಟ್ಟಿದ್ದಾನೆ. ಇನ್ನೊಬ್ಬ ಒಂದು ಜಾತಕ ಬರುತ್ತೆ ಇನ್ನೊಂದು ಗುರುಗಳದ್ದು, ಹೆಚ್ಚು ಕಡಿಮೆ 19 ವರ್ಷ, 18-19 ವರ್ಷ. ಅಲ್ಲೊಂದು ಬರಿತೇನೆ ನಾನು ಅಷ್ಟೇ, ಈತ ಕರ್ಮ ಶಾಪ ಗ್ರಹಣ ಜಾತಕ. ಕರ್ಮ ದೋಷ ಇದೆ, ಕರ್ಮಕ್ಕೆ ಶಾಪ ಇದೆ. ಓಕೆ, ಎಲ್ಲೋ ತಗೊಂಡೋಗಿ ನಾವು ಒಂದು ದೊಡ್ಡ ಪೊಲೀಸ್ ಆಫೀಸರ್ ಆಗಿರ್ಬೇಕಾದವರು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿದ್ದಾನೆ. ಸರಿ. ತುಂಬಾ ದೊಡ್ಡ IAS ಆಫೀಸರ್ ಆಗ್ಬೇಕಾದವನು ಅಲ್ಲೊಂದು ಕ್ಲರ್ಕ್ ಕೆಲಸ ಮಾಡ್ತಿದ್ದಾನೆ, ಅಲ್ಲ IAS ಆಫೀಸರ್ ಕೆಳಗಡೆ ಕೆಲಸ ಮಾಡ್ತಿದ್ದಾನೆ. ತುಂಬಾ ದೊಡ್ಡ ಅಧಿಕಾರಿ CM ಮಟ್ಟದ ವ್ಯಕ್ತಿ ಆಗಬೇಕಾದವರು ಪಕ್ಷದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಆರ್ಗನೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಈ ತರದ್ದೆಲ್ಲ ನಾವು ಹೇಳ್ತಿರ್ತೇವೆ. ಅದು ಕರ್ಮಶಾಪ. ಗ್ರಹಣ ಅಂದ್ರೆ ಅದಕ್ಕೂ ಮಣ್ಣು ಹಾಕೊಂಡ್ಬಿಟ್ಟಿರ್ತಾರೆ. ಅವ್ರು ಅಲ್ಲಿದ್ರೆ ಅವ್ರಿಗೆಲ್ಲ ಸಿಗುತ್ತೆ. ಆ ಗುರುಗಳಿಗೆ ಹೇಳ್ತಾನೆ, ಏನು ಈ ಜಾತಕದಲ್ಲಿ ಕರ್ಮಶಾಪ ಗ್ರಹಣ ಏನ್ ಮಗ ಅಂತ ಎತ್ತಿಟ್ಟಿದೆ, ಇವನು ನಿಮ್ಮ ಮಗ ಅಲ್ಲ. ಇವನು ನಿಮಗೆ ನರಕಾಸುರ, ಕಂಸ, ದುಶ್ಯಾಸನ, ದುರ್ಯೋಧನ, ಇಡೀ ಒಂದು ಹೆಸರು ಕೀರ್ತಿ ಎಲ್ಲದಕ್ಕೂ ಮಣ್ಣಿಟ್ಟು ಬಿಡ್ತಾನೆ. ಶುಕ್ರದಶೆ ಬೇರೆ ಆರಂಭ ಆಗ್ಬಿಟ್ಟಿದೆ, 2 ವರ್ಷ ಆಗಿದೆ. ವಕ್ರ ಶುಕ್ರ ಬೇರೆ, ಅದ್ರ ಜೊತೆನಲ್ಲಿ ಬೇರೆ ಒಂದು ಪಾಪಕರ್ತರಿ ಯೋಗ ಅಂತ ಹೇಳ್ತಾವ. ಅದು ಮೊದಲೇ ಪಾಪಗ್ರಹದ ಜೊತೆನಲ್ಲಿ ಇನ್ನೊಂದು ಪಾಪಗ್ರಹ ಸೇರ್ಕೊಬಿಟ್ರೆ ಅದು ಬೇರೆ ರೀತಿ ವಿಚಿತ್ರ. ಏನಮ್ಮ ಹೆತ್ತು ಬಿಟ್ಟಿದ್ಯಾ, ಇವನ್ ನಿಮ್ಮ ಮಗ ಅಲ್ಲ ತಾಯಿ. ಏನ್ ಗುರುಗಳೇ, ಏನ್ ಅನಾಹುತ, ಇದನ್ನ ಮನೇಲಿ ತಂದಿಟ್ಕೊಬಿಟ್ಟಿದಿರಿ. ಇವನನ್ನ ತ್ಯಜಿಸ್ಬಿಡಿ, ಇವನನ್ನ ಬಿಟ್ಟು ಬಿಡಿ. ಇವನ್ ನಿಮಗ್ ಕಣ್ಣೀರಲ್ಲ, ರಕ್ತ ಕಣ್ಣೀರು ನಿಮ್ಮನ್ನ ಹೊಡೆಯೋ ಮಟ್ಟಕ್ಕೆ ಪ್ರಚೋದನೆ ಆಗ್ಬಿಡ್ತಾನೆ ಅಂದ್ರೆ ಬಿಕ್ಕಿ ಬಿಕ್ಕಿ ಆ ಗುರುಗಳು ಹೇಳ್ತಾರೆ, ಗುರುಗಳೇ ನಮ್ಮ ಕೈಯೆಲ್ಲ ಆಗ್ತಿಲ್ಲ. ಒಂದು 19 ವರ್ಷದ ಹುಡುಗ ಏನ್ ಹೇಳಿದ್ರು ಕೇಳ್ತಿಲ್ಲ. ಈಸ್ ಬಿಕಮ್ ಎ ಪಾಯ್ಸನ್. ಹೊಡೆಯೋದೇನು, ಕುತ್ತಿಗೆ ಇಸ್ಕೊ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾನೆ. ತಮಾಷೆ ಏನ್ ಗೊತ್ತಾ, ಕಡೆಗೆ ಹೇಳುತ್ತೆ ತಾಯಿ, ಗುರುಗಳೇ ರಾತ್ರಿ ಯಾರೋ ಹೆತ್ತು ಅನಾಥವಾಗಿಟ್ಟ ಮಗು, ಯಾರಿಗೂ ಹೇಳಿದೆ ಮಗುನ್ ತಗೋಬರ್ತಾನೆ. ಶುದ್ಧ ವೈದಿಕ ಕುಟುಂಬ, ವೈದಿಕ ಹೆಸರು ಕೊಡ್ತಾರೆ, ವೈದಿಕ ಬಲ ಕೊಡ್ತಾರೆ, ಉಪನಯನ, ಮುಂಜಿ, ಪ್ರಾರ್ಥನಾ, ಧ್ಯಾನ ಎಲ್ಲ ಕೊಡ್ತಾರೆ. ಆದ್ರೆ ಅವನ್ ನೋಡಿದ್ರೆ ಇಸ್ ಬಿಕಮ್ ರಾವಣಾಸುರ. ಈ ಕಂಸ ಹೇಗೆ ಬಂದೋ ಆ ತರ. ಕಂಸನ ಹುಟ್ಟಿನ ಬಗ್ಗೆ ನಿಮ್ಗೆ ಹೇಳಿದ್ದೆ ನಾನು. ಕಂಸ ಯಾಕಾಗ ಆಡ್ತಿದ್ದ ಅಂದ್ರೆ ಅವನ ಹುಟ್ಟಲ್ಲಿ ಒಂದು ಗುಟ್ಟಿತ್ತು, ರಾಕ್ಷಸ ಅಂಶ. ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದ. ತಾಯಿ ಯಾರಿಗೂ ಹೇಳದ ಮುಚ್ಚಿಟ್ಟು ಭೂಮಿಗೆ ಇಳಿಸ್ಕೋತಾಳೆ, ಏನೇನೋ ಪ್ರಯತ್ನ ಮಾಡ್ತಾಳೆ. ಕಡೆಗೂ ಅದು ನೋಡಿ, ಅದು ದೇವಿ ಭಾಗವತದಲ್ಲಿದೆ, ಅದು ಇನ್ನೆಲ್ಲೂ ಇಲ್ಲ. ದೇವಿ ಭಾಗವತದಲ್ಲಿದೆ, ನಾರ್ಮಲ್ ಭಾಗವತದಲ್ಲಿ ಸಿಗೋದಿಲ್ಲ. ಕಂಸನ ಹುಟ್ಟಿನ ಹಿಂದಗಡೆ ಇರೋ ಒಂದು ದೊಡ್ಡ ಒಂದು ಬೀಭತ್ಸ ಕಥೆ. ಅದಕ್ಕೆ ಅವನ ಆ ತರ ಒಳ್ಳೆಯವ್ರ ಮನೇಲಿ ಹುಟ್ಟಿದ್ರು ಕೂಡ ಅವನ ಅಂಶ ರಾಕ್ಷಸ ಅಂಶ. ಅದನ್ನೇ ಹೇಳಿದೆ. ಏನಮ್ಮ ಅಂದ್ರೆ, ಗುರುಗಳೇ ಹಿಂಗಾಯ್ತು, ಯಾರಿಗೂ ಹೇಳಿಲ್ಲ, ನಾವು ತುಂಬಾ ದೊಡ್ಡ ಕುಟುಂಬದವರು. ಇವನಿಗೋಸ್ಕರ ನಮ್ಮ ಅಣ್ಣಂದ್ರು ಎಲ್ಲರೂ ನಾನು ದೂರ ಮಾಡ್ಕೊಳ್ಬೇಕಾಯ್ತು. ತುಂಬಾ ದೊಡ್ಡ ಕುಟುಂಬ, ತುಂಬಾ ದೊಡ್ಡ ಸಿರಿವಂತಿಗೆ, ವ್ಯವಸ್ಥೆ, ಕುಟುಂಬ, ಗೌರವ ಎಲ್ಲ ಇರೋ ಕುಟುಂಬ. ತಾಯಿಗೆ ಕುತ್ತಿಗೆ ಕೈ ಇಟ್ಟುಬಿಟ್ಟಿದ್ದಾನೆ, ತುಳಿದು ಬಿಡ್ತೀನಿ ಅಂತ ಹೇಳಿಬಿಟ್ಟಿದ್ದಾನೆ. ಕರ್ಮ ಶಾಪ ಗ್ರಹಣ. ಅಷ್ಟು ದೊಡ್ಡ ಕುಟುಂಬದಲ್ಲಿ ವ್ಯವಸ್ಥೆ ಸಿಕ್ಕಿದೆ, ಊಟ, ಬಟ್ಟೆ, ವೈದಿಕ ಸಂಸ್ಕಾರ, ಪೂಜೆ ಎಲ್ಲ, ಧ್ಯಾನ ಏನಿಲ್ಲ. ಒಳ್ಳೆ ಮಗನಾಗಿಯೂ ಇಲ್ಲ, ಒಳ್ಳೆ ವಿದ್ಯಾವಂತನಾಗಿಲ್ಲ, ಒಳ್ಳೆ ಕುಟುಂಬಸ್ಥನಾಗಿಲ್ಲ. ಇನ್ನೂ ಒಂದು ಮಾತು ಹೇಳಿದೆ, ಮಾಡಬಾರದ್ದು ಮಾಡುತ್ತಾನೆ, ತಿನ್ನಬಾರದ್ದು ತಿನ್ನುತ್ತಾನೆ, ಕುಡಿಯಬಾರದ್ದು ಕುಡಿತಾನೆ, ಮಲಗಬಾರದ ಜಾಗಗಳಲ್ಲೆಲ್ಲ ಹೋಗಿ ಮಲಗು ಬರುತ್ತಾನೆ. ಅಂತ ಒಂದು ನರಕಾಸುರ ನಾ ತಗೊಬಂದಿಟ್ಕೊಬಿಟ್ಟಿದ್ಯಲ್ಲ ತಾಯಿ. ಏನವ್ವ ಇದು, ಬಿಟ್ಬಿಡೋ, ಸತ್ತೋದ ಅಂತ ಬಿಟ್ಬಿಡೋ, ಇವನ್ನ ಕಳಿಸ್ಬಿಡೋ, ಇಲ್ಲ ನಿಮ್ಮನ್ನ ಏನಾದ್ರೂ ಮಾಡ್ಬಿಡ್ತಾನೆ ಅಂತ. ಗುರುಗಳೇ ಕರ್ಕೊಂಡು ಬಂದಿದ್ದೀನಿ, 1-2 ಮಾತು ಹೇಳ್ಬಿಡಿ. ರಾತ್ರಿ 11 ಗಂಟೆ ಆಗ್ಬಿಟ್ಟಿದೆ, ನನಗೆ ಟಯರ್ಡು. ನನ್ನ ಸ್ಟಾಫು ಹೆಚ್ಚು ಕಡಿಮೆ 10-10:30 ಅವ್ರ ಮನೆಗೆ ಹೋಗೋಷ್ಟರ ಏನ್ ಗತಿ. ಅಯ್ಯೋ ಏನ್ ಮಾಡೋದು. ಸರಿ, ತಾಯಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ
ಅಲ್ಲಿರೋದು ಪಾಪಕರ್ತರಿ, ಕರ್ಮ, ಶಾಪ, ಗ್ರಹಣ. ತನ್ನ ಕರ್ಮ ಶಾಪ ಅಲ್ಲದೆ ತನಗೆ ತಾನೇ ಗ್ರಹಣ ಮಾಡಿಟ್ಕೊಬಿಟ್ಟಿದ್ದಾನೆ. ಹಾಳಾಗ್ತಿದ್ದಾನೆ. ಹಾಳಾಗೋದಲ್ಲದೆ ಇವ್ರಿಗೇನೋ ಒಂದು ತಂದಿಡ್ತಾನೆ. 100% ಪ್ರಾಣಕ್ಕೆ ಆಪತ್ತು ತಂದಿಡ್ತಾನೆ, ಕುಟುಂಬಕ್ಕೆ ಆಪತ್ತು ತಂದಿಟ್ಟು ಬಿಡ್ತಾನೆ. ಕರೆದ್ರು ಒಂದೇ ಮಾತು ಹೇಳಿದೆ, ನಿನಗೆ ಗೊತ್ತಿದೆಯಾ ನಿನ್ನ ಹಿನ್ನೆಲೆ ಏನು, ಎತ್ತೇನು ಅಂತ. ಅವನಿಗೆ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಈ ಗುರುಗಳು ತಂದು ಸಾಕಿರೋದು ಮನೇಲಿ ಅಕ್ಕ ತಂಗಿರ್ಗೆ ಸಮೇತ ಗೊತ್ತಿಲ್ಲ ಬದುಕು. ಅಂಥದ್ದೊಂದು ವ್ಯವಸ್ಥೆ ಮಾಡಿದ್ದಾರೆ, ಮುಚ್ಚಿಟ್ಟಿದ್ದಾರೆ. ಮಗ 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 ಕುಟುಂಬ ನೋಡಿ. ಪಾಪಕರ್ತರಿ ಯೋಗ, ಕರ್ಮ, ಶಾಪ, ಗ್ರಹಣ. ಅದಕ್ಕೆ ಜಾತಕ ತಿಳ್ಕೋಬೇಕು. ನಿಮ್ಮ ಬಲಾಬಲ ತಿಳ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಇಂಥದ್ದು ತಗೋಬಂದು ನಿಮ್ಮ ನಡು ಮನೆಯಲ್ಲಿ ಕೂತ್ಕೊಳ್ಳುತ್ತೆ. ಮಾಡಿಸಿಯೇ ತೀರುತ್ತದೆ. ನಾನು ಆಗಾಗ ಹೇಳ್ತಿರ್ತಾನೆ, ಜನ್ಮ ಜನ್ಮಾಂತರದ ಆ ಒಂದು ಶಾಪ ಮಕ್ಕಳ ರೂಪದಲ್ಲಿ, ಗಂಡನ ರೂಪದಲ್ಲಿ, ಹೆಂಡತಿ ರೂಪದಲ್ಲಿ, ಬಂಧುಗಳ ರೂಪದಲ್ಲಿ, ಸೋದರಿ ರೂಪದಲ್ಲಿ, ಹೆತ್ತವರ ರೂಪದಲ್ಲಿ, ಮಿತ್ರನ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ಈ ರೀತಿ. ಅವನ್ಯಾರೋ ಹೇಳಿದಾನೆ ನೋಡಿ, ಇನ್ನೊಂದು ಗುರುಗಳು, ನೀವು ನಂಬೋಲ್ಲ, ಅದೊಂದು ದೊಡ್ಡ ಅನಾಹುತ ಆಗ್ಬಿಟ್ಟಿದೆ. ಈ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ವ್ಯಭಿಚಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟಿದ್ದಾನೆ. ಎಂತ ಗುರು! ಅವನೇ ದೊಡ್ಡ ವ್ಯಭಿಚಾರಿ ಅಂತ ಹೇಳ್ತಾನೆ. ತಪ್ಪು ತಿಳ್ಕೋಬೇಡಿ, ಯಾರು ಮಾಡಿಲ್ಲ ವ್ಯಭಿಚಾರ. ಯಾರದಾದ್ರೂ ಒಂದು ಆಚಾರವನ್ನ ನಾವು ಉಲ್ಲಂಘನೆ ಮಾಡಿದ್ರೆ ವ್ಯಭಿಚಾರ ಅಂತ ಹೇಳ್ತಾರೆ. ಇನ್ನೊಂದನ್ನ ಕಸಿಯೋದು, ಬಾಚ್ಕೊಳ್ಳೋದು, ದೋಚ್ಕೊಳ್ಳೋದು, ಇನ್ನೊಬ್ರು ಸೊತ್ತು, ಅದನ್ನ ವ್ಯಭಿಚಾರ ಅಂತಾರೆ. ಬರೀ ದೇಹ, ಮನಸ್ಸು, ದುಡ್ಡು ಅಷ್ಟೇ ಅಲ್ಲ, ಅಧಿಕಾರ ಸಮೇತ. ಪದವಿ, ಪ್ರತಿಷ್ಠೆ, ದುಡ್ಡು, ಅವ್ರ ಹೆಸರು, ಅವ್ರ ಕೀರ್ತಿ. ಇವನು ಏನ್ ಹೇಳಿದಾನೆ ತುಂಬಾ ಅಸಹ್ಯವಾಗಿ, ಈ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು ವ್ಯಭಿಚಾರ ಮಾಡ್ತಾರೆ. ಇದನ್ನ ನೋಡಬಾರದವನು ನೋಡಿ ಅವನ ಹೆಂಡತಿಗೆ ಟಾರ್ಚರು. ಗುರುಗಳು ಹೇಳಿದ್ದಾರೆ, ಈ ತರ ಪ್ರೋಗ್ರಾಮ್ ನೋಡಿ ಇದೇ ಹೇಳೋದು. ಅರ್ಧಂಬರ್ಧ ತಿಳ್ಕೊಂಡು ಬಂದಿರೋ ಕೆಲವರುಗಳು ತಗೋಬಂದು ಈ ಯೂಟ್ಯೂಬ್ಗಳಲ್ಲಿ ಕುಳಿತುಕೊಂಡು ಇವತ್ತು ಇದು ಎಷ್ಟು ಬ್ರಹ್ಮಾಸ್ತ್ರ, ನಾ ಹೇಳ್ತಿದ್ದೇನಲ್ವಾ, ಎಷ್ಟು ಒಳ್ಳೇದು ಹೇಳ್ಬೋದು, ಅಷ್ಟು ತುಂಬಿಸ್ತಕ್ಕಂಥ ವೈಚಾರಿಕತೆಗಳು ಎಷ್ಟೋ ಇದೆ. ತುಂಬಾ ಒಳ್ಳೇದು ಹೇಳುವುದು ಸಮುದ್ರ, ಕೆಟ್ಟದ್ದನ್ನೋದು ಒಂದು ಬೊಗಸೆ ಅಷ್ಟು ಉಪ್ಪು ಅಷ್ಟೇ. ಆದ್ರೆ ನಾವು ಆ ಉಪ್ಪು ಜಾಸ್ತಿ ಮಾಡಿ ಇಟ್ಕೊಬಿಟ್ಟಿದ್ದೇವೆ. ನೀವು ನಂಬೋಲ್ಲ, ಆತನ ಪತ್ನಿ ಟಾರ್ಚರ್ ಕೊಡೋಕೆ ಶುರು ಹಚ್ಕೊಬಿಟ್ಟಿದ್ದಾನೆ. ಆ ಮಗು ಒಂದು ಕರೆ ಮಾಡುತ್ತೆ, ಮಾತಾಡುತ್ತೆ. ಯಾರಮ್ಮ ಹೇಳಿದ್ದು ಈ ತರ ಅಂದ್ರೆ, ಈ ತರ ಹೇಳ್ಬಿಟ್ಟಿದ್ರು ಸರ್, ಯಾರ್ದೋ ಮಾತು ಕೇಳಿ ಅಂತ. ರೆಕಾರ್ಡ್ ಮಾಡ್ಕೊಂಬ, ನಿನ್ನ ಗಂಡನಿಗೆ ಹೀಗೆ ಕೊಡು. ಯಾರಮ್ಮ ಹೇಳಿದ್ದು? ಎಲ್ಲಮ್ಮ ಇಲ್ಲ ವ್ಯಭಿಚಾರ, ಯಾರಲ್ಲಿಲ್ಲ. ಈ ಅಧಿಕಾರ ತಗೊಳ್ಳೋದ್ರಿಂದ ಹಿಡಿದು ಎಲ್ಲದ್ರಲ್ಲ ಅವನು ತುಂಬಾ ಕೆಟ್ಟದಾಗಿ ಹೇಳಿದ್ದಾನೆ ಒಂದು ಸ್ತ್ರೀಯ ಬಗ್ಗೆ. ಒಂದು ಸ್ತ್ರೀ ಅಂದ್ರೆ ಏನು? ಸಮಾಜದಲ್ಲಿ ಎಲ್ಲಾ ರೀತಿಯ ವ್ಯಕ್ತಿಗಳು ಇರ್ತಾರೆ. ಖಂಡಿತ ನಾನು ಕೂಡ ಯಾವ್ದಾದ್ರೂ ಆಚಾರದಲ್ಲಿ ಖಂಡಿತ ತಪ್ಪು ಮಾಡಿರ್ತಾನೆ. ಅದನ್ನೇ ವ್ಯಭಿಚಾರ ಅಂತ. ಏನೋ ಒಂದು ಎಲ್ಲರೂ ಮಾಡೇ ಇಲ್ವಾ, ನಾನು ಮಾಡೇ ಇಲ್ವಾ, ಮೋಸ ಮಾಡೇ ಇಲ್ವಾ, ಸುಳ್ಳು ಹೇಳೇ ಇಲ್ವಾ, ತಪ್ಪು ಹೇಳೇ ಇಲ್ವಾ, ಬಯಸೇ ಇಲ್ವಾ, ತೆಗೆದಿಟ್ಕೊಂಡೇ ಇಲ್ವಾ, ಖಂಡಿತ ಮಾಡಿರ್ತಾರೆ. ಇನ್ನೊಬ್ಬರ ಮೇಲೆ ಬೆರಳೆತ್ತಿ ತೋರಿಸುವಾಗ, ಹೇಳುವಾಗ ಎಷ್ಟು ಸೂಕ್ಷ್ಮ ಪ್ರಜ್ಞೆ ಇರಬೇಕು ಗೊತ್ತಾ? ಈ ನಕ್ಷತ್ರದವರು ವ್ಯಭಿಚಾರ ಮಾಡುತ್ತಾರೆ ಅಂತ ಹೇಳ್ಬಿಟ್ಟಿದ್ದಾನೆ. ಏನಮ್ಮ, ನಿನ್ನ ಗಂಡನಿಗೆ ಬುದ್ಧಿ ಇಲ್ವಾ? ಇದನ್ನ ಯಾವುದೋ ಒಂದು ಅರ್ಧಂಬರ್ಧ ಬೆಂದಿರೋ ವ್ಯಕ್ತಿ ಈ ತರ ತಗೊಂಡು ನಿನಗೆ ಟಾರ್ಚರ್ ಕೊಡೋದ? ನೀನು ಹಂಗೆ ಇರ್ಬೇಕು, ಎದ್ರೆ, ಕೂತ್ರೆ, ನಿಂತ್ರೆ, ಮಾತಾಡಿದ್ರೆ ಹಾಗೂ ಗತಿ ಏನಾಗ್ಬೇಕು? ನರಕ ತೋರಿಸ್ಬಿಟ್ಟಿದ್ದಾನೆ ಗಂಡ. ಎಲ್ಲಿ ಪಸರಿಸಬಾರದೋ ನೆಗೆಟಿವ್ ಇವತ್ತು ನೆನ್ಪಿಟ್ಕೊಳ್ಳಿ. ಸತ್ಯಕ್ಕೆ ಭಾರ ಜಾಸ್ತಿ, ಸುಳ್ಳಿಗೆ ಗಾಳಿ ಜಾಸ್ತಿ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಸ್ಪ್ರೆಡ್ ಲೈಕ್ ಎನಿಥಿಂಗ್. ಕೆಟ್ಟದ್ದು ಬೇಗ ಹರಡುತ್ತೆ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಮಾತಾಡಬೇಕು ಅಂದ್ರೆ ಗೊತ್ತೇನೋ, ಹಿಂಗಂತೆ, ಹಂಗಂತೆ, ಅದಂತೆ, ಇದಂತೆ. 100 ಒಳ್ಳೇದ್ ಮಾಡಿದ್ರು ಕೂಡ ಒಂದು ಕೆಟ್ಟದ್ದು ತಗೊಂಡೋಗಿ ಅದನ್ನ ರಾಡಿ ಮಾಡಾಕ್ಬಿಡುತ್ತೆ. ನೀವು ನಂಬಲ್ಲ, ನಮ್ಮ ಗುರುಗಳು ಅವರದೇ ಜಾಗ. ಅಲ್ಲೊಂದು ಆ ಓನರ್ 11 ಸ್ಕೆಚ್ ಕೊಟ್ಟಿಲ್ಲ, ಪೆಂಡಿಂಗ್ ರಿಜಿಸ್ಟ್ರೇಷನ್. ಇವತ್ತು ಆ ಜಾಗಕ್ಕೆ ಹೋಗೋಕೆ ಭಯ ಪಡ್ತಾರೆ. ಯಾಕೆ ಗೊತ್ತಾ? ನೆಗೆಟಿವ್ ಸ್ಪ್ರೆಡ್. ತುಂಬಾ ದೊಡ್ಡವರು ಮಾತಾಡಿದ್ರೆ ವಿಡಿಯೋ ಮೊಬೈಲ್ ಇಟ್ಕೊಂಡು ಬರ್ತಾರೆ. ಅವ್ರದ್ದು ಜಾಗ ರಿಜಿಸ್ಟರ್ ಮಾಡಿಕೊಟ್ಟು 11 ಇವರೇ ಕೊಟ್ಟಿಲ್ಲ. ಡಿಮ್ಯಾಂಡ್
ಪೂರ್ತಿ ಕಾಂಪೌಂಡ್ ಹಾಕಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ಹೋದ್ರೆ ಸಾಕು, ನಮ್ಮನ್ನ ಹೊಡಿಲಿಕ್ಕೆ ಬಂದ್ರು ಬಡಿಲಿಕ್ಕೆ ಬಂದ್ರು, ಅಟ್ರಾಸಿಟಿ ಕೇಸ್ ತರ ಇವರು ದರ್ಬಾರಾಗಿ ಕೂತು ಬಿಟ್ಟಿದ್ದಾರೆ. ಕೋಟಿಗಟ್ಲೆ ಆ ಜಾಗ ಅದು. ಕ್ಯಾಮರಾ ಇಟ್ಕೊಂಡು ಏನ್ ಗುರುಗಳು ಏನಾದ್ರು ಎಲ್ಲಪ್ಪ ಹೋಗೋದು, ಒಳಗಡೆ ಹೋದ್ರೆ ಸಾಕು ನಮ್ ಜಾಗಕ್ಕೆ 11 ಸ್ಕೆಚ್ ಕೊಡ್ರು ಅಂದ್ರೆ ಕೊಡಲ್ಲ ಅಂತಾರೆ. ಸರ್ವೇಯರ್ ಬಂದ್ರೆ ಹಾರಾಡ್ತಾರೆ, ರಬ್ಸಕ್ ಬರ್ತಾರೆ. ಅವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗ ಒಂದು ಮಾತು, ರಿಜಿಸ್ಟ್ರೇಷನ್ ಆದ್ಮೇಲೆ ಇನ್ನೊಂದು ಮಾತು. ಇವತ್ತು ಒಂದು 8 ವರ್ಷ ಆಗಿದೆ ಆ ಜಾಗಕ್ಕೆ ಕಾಲಿಡೋಕ್ಕಾಗ್ತಿಲ್ಲ. 8 ಒಂದು 9-10 ವರ್ಷ. ಯೋಚನೆ ಮಾಡಿ ನೋಡಿ, ಅವ್ರ ಹೆಸರಿಗೆ ಭಯ ಪಟ್ಕೊಂಡು ತಮ್ಮದೇ ಜಾಗದಲ್ಲಿ ಹೋಗಲಿಕ್ಕೆ ಎಲ್ಲಿ ಹೆಸರು ಕೆಟ್ಟು ಬಿಡುತ್ತೋ, ಎಲ್ಲಿ ಏನಾಗುತ್ತೋ ಅಂತ ಸುಮ್ಮನೆ ಇದ್ದೇವಪ್ಪ. ಏನೋ ಇನ್ನೊಂದು ಸ್ವಲ್ಪ ದಿನದಲ್ಲಿ BBMP ಆಗುತ್ತೆ ಅಂತ ಹೇಳಿದ್ದಾರೆ ಪುಣ್ಯಾತ್ಮರು. ಈ ಒಂದು ಎಲೆಕ್ಷನ್ ಆಗ್ಬಿಡ್ತು ಅಂದ್ರೆ GBA ಎಲೆಕ್ಷನ್, ಹಾಗೇನಾದ್ರೂ ಆಟೋಮ್ಯಾಟಿಕಲಿ ನಮ್ಮ ಪೇಪರ್ ನಮ್ಗಾಗುತ್ತೆ ಅಂತ ಕಾಯ್ತಿದ್ದೇವೆ. ಏನು ಮಾಡಿದೆ ದಿಕ್ಕು ತೋಚದೆ ಏನೇನೋ ಮಾಡ್ತಿದ್ದಾರೆ, ಯಾರ್ಯಾರಿಗೋ ಮಾರ್ಲಿಕ್ಕೆ ನಿಂತು ಬಿಟ್ಟಿದ್ದಾರೆ. ನಮ್ಮ ಜಾಗ ಕಕ್ಕೋ ಆಗಿಲ್ಲ ನೋಡಿ. ಈ ರೀತಿ ಇಲ್ಲಿ ನೋಡಿದ್ರೆ ಈ ರೀತಿ ತಪ್ಪಾದಂಥದ್ದು. ಈ ತಪ್ಪಿನ ವ್ಯಕ್ತಿಗಳು ಬೇಗ ನೋಡಿ, ಅವ್ರಿಗೇ ಹೆಸರು, ಅವರಿಗೆ ಇನ್ನೊಂದು. ತಪ್ಪಾದ ವ್ಯಕ್ತಿಗಳಿಗೆ ಎಲ್ಲ ಸಿಗೋದು. ಈ ಕಲಿ ಪ್ರಭಾವ ನೋಡಿ. ಆ ಹುಡುಗನ್ ನೇರ ಹೇಳ್ದೆ, ಹೊರಟೋಗ್ಬಿಡು. ಎತ್ತ ತಾಯಿ ಎಲ್ಲ ಕಣೋ, ಇದು ನಿನ್ನ ಹೆಂಗ ಸಾಕಿದ ಗೊತ್ತ. ಎತ್ತ ತಾಯಿ ಎಲ್ಲ ಪುಣ್ಯಾತಿಗಿತ್ತಿ ಧರ್ಮದೇವತೆ. ಇವತ್ತಿಗೂ ಒಂದ್ ಸ್ವಲ್ಪ ಮಳೆ ಬೆಳೆ ಬೀಳ್ತಿದೆ, ಒಂದಷ್ಟು ತಂಪಾಗ್ತಿದ್ದ ಭೂಮಿ ಅಂದ್ರೆ ಈ ತಾಯಿ ಅದೆಷ್ಟು ಒಡ್ಲಲ್ಲಿ ನೋವು ಇಟ್ಕೊಂಡಿರ್ಬೇಕು. ನಿನ್ನಂತ ಒಂದು ಕಟುಕನನ್ನ ತಗೋಬಂದು ಕಂಸನನ್ನ ಮನೇಲಿ ಬೆಳೆಸ್ಬಿಟ್ರು ಅಂದ್ರೆ ಹೆಂಗ್ ನೋಡ್ತಿದ್ದಾನೆ. ಅವನಲ್ಲಿ ಒಂದೇ ಒಂದು ಚೂರು ಕೂಡ ವೈದಿಕತೆ ಇಲ್ಲ. ಆ ರೀತಿ ಬೆಳೆಸಿದ್ದಾರೆ, ನೋಡಿದ್ದಾರೆ. ಏನ್ ಹೇಳ್ತೀರಿ? ನೀನು ಹೋಗಿ DNA ಟೆಸ್ಟ್ ಮಾಡ್ಕೋಪ. ನಿನ್ನ ಜಾತಕದಲ್ಲಿ ಪಾಪಕರ್ತರಿಯಿಂದ ಹಿಡಿದು ಕರ್ಮ ಶಾಪ ಗ್ರಹಣವಾಗಿ ನಿಂತು ಬಿಟ್ಟಿದೆ. ಸೊ ನಿನ್ನ ಬದುಕಕ್ಕೆ ನೀನೇ ಕೊಳ್ಳೆ ಇಟ್ಕೋಬಿಟ್ಟೆ. ನೋಡು, ನಮಗೆ ನೀನು ತುಂಬಾ ವಿದ್ಯಾವಂತ ಆಗೋದು ಬೇಕಿಲ್ಲ, ಬುದ್ಧಿವಂತ, ಜ್ಞಾನವಂತ, ಅಧಿಕಾರವಂತ. ಖಂಡಿತ ಯಾವ ತಂದೆ ತಾಯಿ ಫಸ್ಟ್ ಅದು ಬಯಸಲ್ಲ. ನನ್ನ ಮಗ ಒಳ್ಳೆಯವನ ಅಂತ ಕೇಳ್ತಾರೆ, ಆಗ್ತಾನ? ಸಮಾಜಕ್ಕೆ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ ಮಾಡೋದು ಬೇಡ. ಎತ್ತವರು ಇಂತ ಪೋಷಿಸಿದವ್ರು ಹೆಂಗ್ ನೋಡಿದ್ದಾರೆ, ಬೆಳೆಸಿದ್ದಾರೆ. ನನ್ ತುತ್ತು ಮಟ್ಲೆಲ್ಲ ಹಾಕೊಂಡು ನೀನು ಯಾರು, ನಿನ್ ಹಿಂದೆ ಏನು ಮುಂದೇನು, ನೀನೇನು ಏನು ಗೊತ್ತಿಲ್ಲದೆ ಹೆಂಗ್ ಬೆಳೆಸಿದವರು. ಇವತ್ತು ಅವರನ್ನ ಈ ರೀತಿಯ ನಿನಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಇದೆಯಾ? ಹೊರಟೋಗ್ಬಿಡೋ. ಏನೋ ಓದಿಸಿದ್ದಾರೆ, ಒಂದಷ್ಟು ಆಗಿದೆ, 18-19 ಆಯ್ತು, ಹೊರಟೋಗಪ್ಪ, ಹೊರಟೋಗ್ಬಿಡೋ. ಅವ್ರು ನೆಮ್ಮದಿಯಾಗಿ ಬೇಡ ಕಣೋ, ನಿನಗೆ ಈ ಮನೆ ಅರ್ಹತೆ ಇಲ್ಲ, ನೀನು ಹಾಕೋಬಿಟ್ಟೆ. ಆ ಒಂದು ಗುರುಗಳ ಕುಟುಂಬದ 3 ಬಂದಿದ್ರು, ಅವರೆಲ್ಲ ಶಾಕು. ಈ ವಿಚಾರವೇ ಗೊತ್ತಿಲ್ಲ, ತಾಯಿ ಜೀವ ಮುಚ್ಚಿಟ್ಟಿರೋದು. ಎಲ್ಲರೂ ಮುಖ ನೋಡ್ತಿದ್ದಾರೆ. ಇವನು ನಾನು ನೇರ ಹೇಳಿದೆ, ಇವನು ಬದಲಾಗಲ್ಲ. ಇವನು ಯಾರೂ ಮಾಡದಂತ ವಿಚಿತ್ರಗಳು ಮಾಡಿಟ್ಟಿದ್ರೆ ನೀನು ಹೊರಗಡೆ ಹೋಗು ಅಂತ ಹೇಳ್ಬಿಟ್ಟು ಇನ್ನೊಂದು 4 ವಿಚಾರ ಹೇಳಿದೆ. ಆಟೋಬಾಂಬ್ ವಿಚಾರ ಅದು, ಕಿವಿಲ್ ಕೇಳೋದಲ್ಲ, ಅದ್ ನೆನೆಸ್ಕೊಂಡ್ರೆ ಮೈ ಜಲಧರಿಸುತ್ತೆ. ಆ ತಾಯಿ ಜೀವ ಎಸ್ ಅಂದ್ಬಿಡ್ತು. ಅದೆಷ್ಟು ಒಳಗಡೆ ನನ್ನ ಮಗ ನನ್ನ ಮಗಳು, ತುಂಬಾ ಜನ ಈ ತರ ಮಾಡ್ತಾರೆ ಮಕ್ಕಳೇ. ಅದಕ್ಕೆ ಹೇಳೋದು, ಏನಕ್ಕೆ ಜಾತಕ. ಅವತ್ತೇ ಹಾಗೆ ಹೇಳ್ದೆ ಅಲ್ಲವಾ, ತಗೊಳ್ಳೋ ಮೊದಲು ನನಗಿಂತ ಒಂದು ಮಗ ಬರ್ತಾನ ಇರ್ತಾನ, ಇರೋಕ್ ಮೊದಲು, ಬರೋ ಮೊದಲು ಆರೋಗ್ಯ ಮಗು ಇಲ್ಲ, ಈ ತರ ದುರ್ಬುದ್ಧಿ ಮಗು, ಈ ತರದ್ದು ಆಚಾರವನ್ನ ಕೆಡಿಸ್ತಕ್ಕಂಥ ಮಗು, ತಾಯಿ ಬಳ್ಳಿಗೆ ಇಡ್ತಕ್ಕಂಥದ್ದು. ನೆನೆಸ್ಕೊಂಡ್ರ, ತಿಳ್ಕೊಂಡ್ರ, ಮಾಡಿಬಿಟ್ಟು ಇವತ್ತು ಬಂದು ಇದು ದೊಡ್ಡ ಬ್ರಹ್ಮಾಸ್ತ್ರ ಆಗ್ಬಿಟ್ಟಿದೆ. MI ಬ್ರಹ್ಮಾಸ್ತ್ರ ಅನ್ನೋ ತರ, ಘಟೋದ್ಗಜನ ತರ, ದುರ್ಯೋಧನನ ತರ ದೊಡ್ಡ ವಿಷವೃಕ್ಷ ಆಗಿಬಿಟ್ಟ ಅವನು. ಅದರ ಮೂಲ ಬೇರು ಕಾರಣ ಧೃತರಾಷ್ಟ್ರನ. ಅದನ್ನ ವಿದುರರು ಯಾವಾಗ್ಲೂ ಹೇಳ್ತಾರೆ, ಅಣ್ಣಯ್ಯ ನನ್ನ ಮಾತು ಕೇಳೋ, ಇವನು ಇಡೀ ಕುಲಕಂಟಕನಾಗ್ತಾನೆ. ಸೇಮ್ ಥಿಂಗ್ ಹಿರಣ್ಯಾಕ್ಷ ಹುಟ್ಟಿದಾಗಲೂ ಕೂಡ ಇದೇ ರೀತಿ, ರಾವಣ ಹುಟ್ಟಿದಾಗಲೂ ಕೂಡ, ಕುಂಭಕರ್ಣ ಹುಟ್ಟಿದಾಗಲೂ ಕೂಡ. ಇದು ಏನಕ್ಕೆ ನಾವು ವೈದಿಕ, ಈ ರಾಮಾಯಣ ಮಹಾಭಾರತ, ಕಂಸ, ರಾವಣ, ದುರ್ಯೋಧನ, ಈ ತರದ್ದು, ನರಕಾಸುರ, ಜರಾಸಂಧ, ಇದೆಲ್ಲ ಹೇಳೋದು ಏನಕ್ಕೆ ಅಂದ್ರೆ, ಈ ತರದ್ದು ನೀವು ಹೋಗಿ ಅಟ್ಯಾಚ್ ಆಗ್ತೀರಿ, ಮಾಡಿಬಿಡೋದು, ನೋಡಿಬಿಡೋದು, ಧುಮುಕಿ ಬಿಡೋದು,
ಪ್ರತಿ ಹೆಜ್ಜೆಗೂ ದಯಮಾಡಿ ಅದಕ್ಕೆ ಬರೆದಿಟ್ಕೊಳ್ಳಿ. ನಿಮ್ಗೊಂದು ಒಳ್ಳೇದು ಒಂದು ವ್ಯಕ್ತಿ ಬಂದಿದ್ದಾನೆ, ಅವತ್ತಿನ ಒಂದು ತಿಥಿ ನಕ್ಷತ್ರ ಅವತ್ತೊಂದು ತುಂಬಾ ಒಳ್ಳೇದಾಗಿದೆ, ಅವತ್ತೊಂದು ತುಂಬಾ ಒಂದು ಅದ್ಭುತ ಬಂಧ ಆಗಿದೆ, ಗೆಳೆತನ ಆಗಿದೆ, ವಿಶ್ವಾಸ ಬಂದಿದೆ, ಸಹಾಯ ಸಿಕ್ಕಿದೆ, ಆ ತಿಥಿ ನಕ್ಷತ್ರ ಬರೆದಿಟ್ಕೊಳ್ಳಿ. ಅದನ್ನ ಒಂದು ಸ್ವಲ್ಪ ಫಾಲೋ ಮಾಡಿ, ಅಬ್ಸರ್ವ್ ಮಾಡಿ. ನಿಮಗೇ ವಿಕಾರ ಬಂದಿದೆ, ಸ್ವೀಕಾರ ಭಾವ ಬಂದಿದ್ದು, ವಾವ್, ಅವತ್ತಿನ ನಕ್ಷತ್ರ ತಿಥಿ ಏನು, ತುಂಬಾ ಸ್ವೀಕಾರ ಭಾವದ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಅವತ್ತು ಗುರುಗಳಾಗಿ ಹಿರಿಯರಾಗಿ ಬಂದ್ರು, ನಿಮ್ಗೊಂದು ಬೆನ್ ತಟ್ಟಿದ್ರು, ಕರೆಕ್ಷನ್ ಮಾಡಿದ್ರು, ಧೈರ್ಯ ತುಂಬಿಸಿದ್ರು, ಸ್ಥೈರ್ಯ ತುಂಬಿಸಿದ್ರು. ಜಸ್ಟ್ ಚೆಕ್ ದ್ಯಾಟ್. ದಯಮಾಡಿ ನಿಮ್ಮನ್ನ ನೀವು ಕಾಪಾಡ್ಕೋಬಹುದು. ನಮ್ಮ ಹತ್ರ ಬರಬೇಡಿ ಅಂತಾನೆ, ಎಲ್ಲ ಆದ್ಮೇಲೆ ಕೊಲೆ ಮಾಡಿಬಿಟ್ಟು ಬಂದ್ಬಿಟ್ರಿ ಅಂತ, ನಾನು ಕೊಲೆ ಮಾಡಿಬಿಟ್ಟು ಬಂದ್ಬಿಟ್ರಿ ಅಂತ. ಮೊನ್ನೆ ಕೂಡ ಇನ್ನೊಂದು ಮಗು, ನೀವು ನಂಬಲ್ಲ, ಅಲ್ಲೂ ಕೂಡ ಕರ್ಮಶಾಪ ಇದೆ. ಈ ಮಗು ಮಠ, ದೇವರು, ಗುರು ಹತ್ರ ಬೆಳೆಯೋ ಮಗುನೇ. ಇದೇನಿದೆ ನೀವು ಮನೇಲಿ ಇಟ್ಕೊಂಡಿದ್ದೀರಿ, ಇವ್ನು ನಿಮ್ಮ ಮಾತು ಕೇಳಲ್ವಲ್ಲ, ಇವನು ಹೊರಟ ಆಗ್ತಾನೆ. 8 ವರ್ಷ ಪಾಪು. ಗುರುಗಳೇ, ಒಂದು ಮಠದ ಗುರುಗಳು ಕೇಳಿದರು, ನಮ್ಮ ಆಶ್ರಮಕ್ಕೆ ಬಿಡಿ, ಮಗುನಲ್ಲಿ ಒಂದು ಚೈತನ್ಯ ಇದೆ, ನಾವು ಗಮನಿಸ್ಲಿಲ್ಲ. ನೋಡಿ, ಅದೃಷ್ಟಕ್ಕೆ ಬೇಗ ಬಂದಿದ್ದಾರೆ. ಜಾತಕ, ದಶ, ಭುಕ್ತಿ. ಆ ಮಗುನಲ್ಲೂ ನ್ಯೂನತೆ ಇದೆ. ಅವನಿಗೆ ಕಣ್ಣು, ಮೂಗು, ಗಂಟ್ಲಲ್ಲಿ ಸಮಸ್ಯೆ ಬರುತ್ತೆಮ್ಮ ಅಂದ್ರೆ ಇದೆ ಗುರುಗಳೇ, ಸಿವಿಯರ್ ಪ್ರಾಬ್ಲಮ್ ಇದೆ ಗುರುಗಳೇ, ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಗುರುಗಳೇ. ನಾನೊಂದೆರಡು ಡಾಕ್ಟರ್ಗಳು ನನಗೆ ಗೊತ್ತಿದೆ, ಇವ್ರನ್ನ ವಿಚಾರಿಸಪ್ಪ, ಮಾತಾಡೋ ತಾಯಿ, ನನ್ನಪ್ಪ ಮಾತಾಡೋ, ಕೇಳ್ಕೊಳ್ಳೋ, ನನ್ನ ಮಾತು ಕೇಳೋ, ಚೆಕ್ ಮಾಡಿಸು, ಆಮೇಲೆ ಇವನನ್ನ ಮಠಕ್ಕೆ ತಗೊಂಡು ನೋಡು. ಇಲ್ಲ, ನಿಮ್ ಕೈಯಲ್ಲಿ ಹಿಡ್ತಾ ಬರಲ್ಲ, ಈ ಜಾತಕಕ್ಕೆ ಆ ಥರದ್ದಿದೆ, ಇವನು ಗುರುಗಳ ಜೊತೆಲಿದ್ರೆ ಮಹಾಗುರು ಆಗ್ತಾನೆ, ನನ್ನ ಮಾತು ಕೇಳು, ಮಹಾ ವೇದಾಂತಿ ಆಗ್ತಾನೆ. ಅವನ ಶಕ್ತಿ ಗೊತ್ತಿಲ್ಲದೆಯೇ ಅವನು ದುರ್ಬಳಕೆ ಆಗ್ಬಿಡುತ್ತೆ. ನಿಮ್ಮ ಒಂದು ಶಕ್ತಿಗಲ್ಲ ಇದು, ನನ್ನ ಮಾತು ಕೇಳಿ ಅಂದ್ರೆ ಒಪ್ಕೊಂಡ್ರು. ಅದಕ್ಕೆ ಹೇಳೋದು, ಕೇಳ್ಕೊಳ್ಳಿ, ತಿಳ್ಕೊಳ್ಳಿ, ಹೋಗಿ ಒಂದು ಹಿರಿಯರು ಅನುಭವಿಸಿ ಎಲ್ಲ ಮಾಡಿಬಿಟ್ಟು ಮಾಡಿಬಿಟ್ಟು ಆಮೇಲೆ ಬಂದ್ರೆ ದಯಮಾಡಿ ಪ್ರತಿ ಒಂದು ಹೆಜ್ಜೆ ಆಲೋಚನೆ, ವಿವೇಚನೆ, ಚಿಂತನೆ, ಮಾರ್ಗದರ್ಶನ, ದಟ್ ಮೇಕ್ಸ್ ಅ ಬ್ಯೂಟಿಫುಲ್ ಬ್ಯೂಟಿ. ಎಲ್ರಿಗೂ ಮಾರ್ಗದರ್ಶನ ಆಗುತ್ತೆ. ನನ್ನ ಮಾತು ಕೇಳಿ ನಿಮ್ಮ ಕುಟುಂಬ ನೀವು ಕಾಪಾಡ್ಕೋತೀರಿ, ಬೇಡ ನಿಮ್ಮನ್ನು ಕಾಪಾಡ್ಕೋತೀರಿ. ಅಟ್ಲೀಸ್ಟ್ ನೀವು ಇಂಥ ಒಂದು ಮೂರ್ಖ ಮಗುನ, ಅದನ್ನ ಹೇಳಿದೆ, 2 ಮಕ್ಕಳು ಸತ್ತೋದ್ರು ಗುರುಗಳೇ, ದೇವ್ರು ನನಗಿಲ್ಲ ಅಂತ ಈ ಮಗುನ್ ತಗೋಬಂದೆ, ನಮಗ್ ನಿಲ್ತಾನೆ, ಒಳ್ಳೆ ಮಗು. ನಾನು ಅದನ್ನೇ ಹೇಳಿದೆ, ನಿನ್ ಜೀವಮಾನದಲ್ಲಿ ನಮಗಿನ್ನೇನು ಬೇಡ, ನಿನ್ ಅಧಿಕಾರ ಬೇಡ, ನಿನ್ ದುಡ್ಡು ಬೇಡ, ಪದವಿ ಬೇಡ, ಪ್ರತಿಷ್ಠೆ ಬೇಡ, ಹೆಸರು ಬೇಡ, ಕೀರ್ತಿ ಬೇಡ, ಒಳ್ಳೆ ಮಗು ಆಗಿದ್ರೆ ಸಾಕು. ಇವತ್ತು ಲೋಕಕ್ಕೆ ಬೇಕಿರೋದು ಒಳ್ಳೆ ಮಕ್ಕಳು, ಒಳ್ಳೆ ವ್ಯಕ್ತಿಗಳು. ತೊಂದರೆ ಮಾಡೋದು ಬೇಡ. ಅವ್ರೇನೋ ಕೊಟ್ಟಿರೋ ಪ್ರಸಾದ ತಿನ್ಕೊಂಡು ತಂದಿದ್ದೊಂದು ವ್ಯವಹಾರ ಇದೆ, ನಾನು ಆ ಬಿಸ್ನೆಸ್ ಮಾಡ್ಬೇಕೋ, ಇದು ಇಷ್ಟು ಲಕ್ಷಗಳೇ ಟ್ರೇಡಿಂಗ್ ಮಾಡ್ಬೇಕೋ, ಏನ್ ಕಲ್ತಿದ್ದಾನೆ ಆ ಏಕವಚನ ನೋಡಿ, ಬೆಂದೋಗ್ಬಿಟ್ಟಿದ್ದಾರೆ. ನೀವು ಬೇಯಬಾರದು. ಇಂಥದ್ದೇ ಒಂದು ಸಣ್ಣದಾದಂತ ಒಂದು ವೈಬ್ರೇಷನ್ ನಮ್ಮನ್ನು ತಗೊಂಡೋಗಿ ಜೀವನ ಪರ್ಯಂತ ಈ ತರದ್ದು ನೋಡಿ. ಅವನು ಯಾರು ಮಂಗ ಹೇಳಿದಾನಲ್ವ, ಈ ನಕ್ಷತ್ರದಲ್ಲಿ ಹುಟ್ಟಿದವರು ಈ ತರದ್ದಾಗ್ತಾರೆ ಅನ್ನತಕ್ಕಂಥದ್ದು. ಅದನ್ನು ತಗೊಂಡು ಯಾವುದೋ ಒಂದು ಗಂಡು ಜೀವಿ ಹೆಂಡತಿ ಮೇಲೆ ಅನುಮಾನ ಪಡೋದು ತಪ್ಪಲ್ವಾ? ದಯಮಾಡಿ ಸುತ್ತಮುತ್ತ ಏನೇನೋ ಆಗ್ತಿದೆ, ಅರ್ಧಂಬರ್ಧ ಬೆಂದಿರೋ ವ್ಯಕ್ತಿಗಳ ಹತ್ರ ಸಜೆಷನ್, ಅಡ್ವೈಸ್ ತಗೋಬೇಡಿ. ಹೋಗಿ 10 ಅಲ್ಲ 20 ಜನರ ಹತ್ರ ಹೋಗಿ ದಯಮಾಡಿ. 10 ವರ್ಷದ ಹಿಂದ್ಗಡೆನೆ ಹೇಳಿದ್ದೆ, ಈ BCAಗಳಿಗೆ, MCAಗಳಿಗೆ, BTechಗಳಿಗೆ ಏನೂ ಇಲ್ಲ ಅಂತ. ಇವತ್ತು ಅದೇ ಆಗಿರೋದು. ಶನಿ ಬುಧನ್ ಸಾರ ನೋಡಿ, ಆ ಇಂಜಿನಿಯರಿಂಗ್ ಬಬಲ್ ಹೊಡೆದೋಯ್ತು. ನೀವು ನಂಬ್ತೀರಾ? ಚೈನಾನಲ್ಲಿ ಕಡಿಮೆ ಅಂದ್ರು 200ಕ್ಕೂ ಮೇಲ್ಪಟ್ಟ ಇಂಜಿನಿಯರಿಂಗ್ ಕೋರ್ಸ್ಗಳನ್ನ ಗವರ್ಮೆಂಟೇ ಕ್ಲೋಸ್ ಮಾಡಿದೆ. ಇನ್ ಕಲ್ಸೋ ಆಗಿಲ್ಲ, ಕಾಲೇಜುಗಳಲ್ಲಿ ಇಲ್ಲ ಅಂತ. ಇವ್ರು ಈ ಇಂಜಿನಿಯರಿಂಗ್ ಕಾಲೇಜುಗಳು ನಮ್ಮ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಎಷ್ಟು BTech, BE, ಎಷ್ಟು BCA, MCA ಕಾಲೇಜುಗಳು ಮುಚ್ಚಬೇಕು, ಕೋರ್ಸುಗಳು ಮುಚ್ಚಬೇಕು. ನೆನಪಿಟ್ಟುಕೊಳ್ಳಿ, ವಾಟ್ ದೇ ಆರ್ ಟೀಚಿಂಗ್ ಇಟ್ ಇಸ್ ನಾಟ್ ಎಟ್ ಆಲ್ ಯೂಸ್ಫುಲ್. ಓದಿ ಬಿಟ್ಟು ಬಂದು ಸರ್ಕಾರ ಜಾಬ್ ಕೊಟ್ಟಿಲ್ಲ ಅಂತ. ಗವರ್ಮೆಂಟ್ ಇಸ್ ನಾಟ್ ಕ್ರಿಯೇಟೆಡ್ ಜಾಬ್ಸ್ ಅನ್ನೋದನ್ನ ನಾವು ಕಲ್ತ್ಕೊಬಿಟ್ಟಿದ್ದಾರೆ.
ಇಂಥದ್ದಾಗ್ಬಿಟ್ಟಿದೆ. ನೀವು ಓದುವ ಮೊದಲೇ ನನ್ನ ಸಾಮರ್ಥ್ಯ ಏನು, ಇದಕ್ ಮುಂದೆ ಫ್ಯೂಚರ್ ಇದೆಯಾ? ಎಲ್ರೂ ಓದ್ತಿದ್ದಾರೆ. ನಾನು ಇನ್ನೊಬ್ಬ ನೋಡ್ಬೇಕು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್. ನಾ ಹೇಳಿದ್ರೆ ಏನೋ ಮಾತಾಡ್ತೀಯ, B.Tech-ಗಿಲ್ಲ, BE-ಗಿಲ್ಲ, M.Tech-ಗಿಲ್ಲ, BCA-ಗಿಲ್ಲ, MCA-ಗಿಲ್ಲ. ನೀನ್ ನೋಡಿದ್ರೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಓದ್ತಾ ಕೂತ್ಕೊಂಡಿದ್ದೆ. ಅದರಲ್ಲೂ 6 ಸಬ್ಜೆಕ್ಟ್ ಕುದುರ್ಸ್ಕೊಂಡಿದ್ದಾನೆ. ಏನೋ ಮಾಡ್ಬೇಕು. ದಯಮಾಡಿ ಹೇಳ್ತಾನೆ, ಕೇಳ್ಕೊಳ್ಳಿ. ಒಂದು ಹಿರಿಯರ ಹತ್ರ ಹೋಗಿ, ಮಾರ್ಗದರ್ಶಕರ ಹತ್ರ ಹೋಗಿ ಆದಷ್ಟು ಇದನ್ನ ಶೇರ್ ಮಾಡಿ. ನಿಮ್ಮ ಕುಟುಂಬದವ್ರಿಗೂ, ನಿಮ್ಮ ಗೊತ್ತಿರೋರ್ಗೂ ಅದೊಂದು ಉಪಯೋಗ ಆಗಲಿ ಅಂತ. ಮಕ್ಕಳು ಇಂಥ ತಪ್ಪಾದಂಥ ಮಾರ್ಗದರ್ಶನ, ಇನ್ನೊಂದು ಇದೆಲ್ಲೋ ನಿಮ್ಮನ್ನ ಸುಟ್ಟಾಗ್ತಿದೆ. ಜಾಗ್ರತೆ. ಯಾಕಂದ್ರೆ ಗುರು ಅತಿಸಾರ ಯೋಗದಲ್ಲಿ ಹೋಗ್ತಿದೆ. ಅದಕ್ಕೋಸ್ಕರವೇ ಆ ವೇಗ ತಟ್ಕೊಳ್ಳೋ ಶಕ್ತಿ ನಿಮಗೆ ಯಾರಿಗೂ ಇಲ್ಲ. ನಾಳೆಯೇ ಗುರು ಪುಷ್ಯಾಮೃತ ಯೋಗದಲ್ಲಿ ಗುರು ಪ್ರವೇಶ ಕಟಕದಲ್ಲಿ ಆ ನಕ್ಷತ್ರಕ್ಕೆ. ಅದನ್ನೆಲ್ಲ ತಿಳಿಸ್ತೇನೆ, ನೋಡೋಣಂತೆ. ಅದರಲ್ಲೂ ಮೀನರಾಶಿಗೆ ಗುರು ಪಂಚಮಕ್ಕೆ ಬಂದ್ರೆ ಸೂಪರ್ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಖಂಡಿತ ಅಲ್ಲೊಂದು ಆಪತ್ತುಂಟು, ಖಂಡಿತ ಅಲ್ಲೊಂದು ತೊಂದರೆ ಉಂಟು. ಏನು ಎತ್ತ? ಹೌದು, ಮೀನರಾಶಿಗೆ ಮಹಾಗುರುಬಲ ಅಂತಿದ್ದಾರೆ. ನನ್ನ ಅನುಭವ. ಯಾಕೆಂದ್ರೆ ಹೋಗ್ತಿರೋ ನಕ್ಷತ್ರಗಳು ಯಾವುದು? ಜೂನ್ 18ರಿಂದ ನಾಳೆಯಿಂದಲೇ ಗುರು ಪುಷ್ಯ ನಕ್ಷತ್ರಕ್ಕೆ ಮೂವ್ ಆಗ್ಬಿಟ್ಟ. ಆ ನಂತರ ಆಗಸ್ಟ್ 18ರಿಂದ is moving to ಆಶ್ಲೇಷ ನಕ್ಷತ್ರ. ಒಂದು ಶನಿ ನಕ್ಷತ್ರ, ಇನ್ನೊಂದು ಬುಧ ನಕ್ಷತ್ರ. ಖಂಡಿತವಾಗ್ಲೂ ಮೀನರಾಶಿಗೆ ಗೋಯಿಂಗ್ ಟು ಚೆಕ್ಮೇಟ್ ಕೊಡ್ತಾನ, ಒಳ್ಳೇದ್ ಮಾಡ್ತಾನ, ತೊಂದರೆ ಇಡ್ತಾನ. ಖಂಡಿತ ಅಲ್ಲೊಂದು ಅರ್ಧ ಬೆಂದ ಅನ್ನವಿದೆ. ಒಂದು ಪುಟ್ಟ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗುರು ಗೋಚಾರ ಫಲ ಮೀನರಾಶಿಗೆ 2026 ಜೂನ್ 2ರಿಂದ ನವೆಂಬರ್ 1ರವರೆಗೂ. ಹಾಗೆ ಗುರು ಕಟಕ ರಾಶಿನಲ್ಲಿ ಅಲ್ಲಿವರೆಗೂ ಕೂತಿರ್ತಾನೆ, ಆಮೇಲೆ ಮೂವ್ ಆಗ್ತಾನೆ, ಮತ್ತೆ ರಿವರ್ಸ್ ಬರ್ತಾನೆ. ಅಂತ ಒಂದ್ 3-4 ತಿಂಗಳು ಅವನು ಓಡೋಗ್ತಾನೆ, ನನ್ನ ಮನೇಲಿ ಇರಲ್ಲ, ಸಿಂಹಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿಗೆ 6ನೇ ಮನೆಗೆ ಬರ್ತಾನೆ. 6ನೇ ಮನೆಗೆ ಬಂದಾಗ ನೋಡಿ ನಿಮಗೆ ನವೆಂಬರ್ 1ರಿಂದ ಅಲ್ಲಿ ಮಖ ನಕ್ಷತ್ರ, ಕೇತು ನಕ್ಷತ್ರ, ಮೋಕ್ಷಕಾರಕ 6ನೇ ಮನೆಯಲ್ಲಿ ಪ್ರಬಲವಾಗಿ ಬಲವಾಗಿ ಏನೋ ಒಂದು ಮಾಡಿದ್ರಿ ಮೋಕ್ಷಕಾರಿಗಳು, ಕಾಪಾಡಿಟ್ಟಿದ್ದ. ಬಟ್ ಡಿಸೆಂಬರ್ 1ನೇ ವಾರದಲ್ಲಿ ಕೇತು ವಿಲ್ ಮೂವ್ ಟು ಆಶ್ಲೇಷ ನಕ್ಷತ್ರ, ಬಾಧಕ ನಕ್ಷತ್ರ, ಸರ್ಪ ನಕ್ಷತ್ರ, ವಿಚಲಿತ ನಕ್ಷತ್ರ, ಸುಖ ನಕ್ಷತ್ರ, ಸಪ್ತಮಾಧಿಪತಿ ನಕ್ಷತ್ರ. ಇಟ್ಸ್ ಎನ್ ಶೂಟ್ ಔಟ್. ನೆನ್ಪಿಟ್ಕೊಳ್ಳಿ, 100% ಅಲ್ಲೊಂದು ಇದಾವೆ ಕೆಲವೊಂದು ಲೆಕ್ಕ. ಕೇತು ತಿರುಗ ಗುರು ವಾಪಸ್ ಬಂದು ಲಾಕ್ ಆಗ್ತಾನೆ ಕೇತು ಜೊತೆ ಎಗೇನ್. ದೇರ್ ಎಗೇನ್ ಆಶ್ಲೇಷ, 2 ಸರ್ಪಗಳ ಸಂಗಮ. ಇದನ್ನೆಲ್ಲ ನವೆಂಬರ್ 1ರ ಮೇಲೆ, ಡಿಸೆಂಬರ್ 5ರ ಮೇಲೆ, ಅದರ ಮೇಲೆ ಬೇರೆ ಈ ಜುಲೈ 2ನೇ ವಾರ ಇಲ್ಲ 3ನೇ ವಾರ 2022 ಅಂತ ಅನ್ಕೋತಾನೆ.
ಆ ಪೇಪರ್ಸ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ, ಹೇಳ್ತೇನೆ. ಶನಿ ವಕ್ರ ಆಗುತ್ತೆ. ಸೊ ಮೀನ ರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ದೆನ್ ವಿಶೇಷವಾಗಿ ರೇವತಿ ನಕ್ಷತ್ರ, ಗುರುವಿನ ಮನೆ ಮೀನ ರಾಶಿಗೆ. ಈಗ ಕುಳಿತಿರ್ತಕ್ಕಂಥ ಒಂದು ಗುರು ಅತಿಸಾರ ಯೋಗದಲ್ಲಿ ವೇಗವಾಗಿ ಹೋಗ್ತಿದೆ. ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಾನೆ, ನಿಮ್ಮ ಲಾಭಸ್ಥಾನವನ್ನ ನೋಡ್ತಾನೆ, ನಿಮ್ಮ ತನುಭಾವವನ್ನ. ಲಗ್ನ ಶನಿ ಎರಡನೇ ಬಾರಿಗೆ 7.5 ಬಂದವರು, ಎರಡನೇ ಬಾರಿ 7.5 ಬಂದವರಿಗೆ ಅಲ್ಲೊಂದು ಚೈತನ್ಯ ಉಂಟು. ಅದನ್ನ ಪೊಂಗು ಶನಿ ಅಂತ ಹೇಳುತ್ತವೆ. ಜೀವನದಲ್ಲಿ 3 ಬಾರಿ 7.5 ಬರುತ್ತೆ. ಎರಡನೇ ಬಾರಿಗೆ, ಯಾಕಂದ್ರೆ 30 ವರ್ಷಗಳಿಗೊಮ್ಮೆ 7.5 ಬರೋದು ನೆನ್ಪಿಟ್ಕೊಳ್ಳಿ. ಕೆಲವರು ಚಿಕ್ಕ ವಯಸ್ಸಿಗೆ ಬಂದಿರುತ್ತೆ, ಅದು ಲೆಕ್ಕಕ್ಕೆ ಬರೋಲ್ಲ. 18, 19ನೇ ವಯಸ್ಸಲ್ಲಿ ಬಂದಾಗ ಅದಕ್ಕೊಂದು ಲೆಕ್ಕ ಇದೆ. ನೀವು 18 ದಾಟಿದಿರಿ, 7.5 ಬಂದಿತ್ತು. ಈಗ 38ನೇ ವಯಸ್ಸು, 39ನೇ ವಯಸ್ಸು. ಎಸ್, ಹಿ ಪ್ಲೇಸ್ ಎ ಮೇಜರ್ ರೋಲ್. 18ರ ಒಳಗಡೆ ಬಂದಿದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ಅದು ಮಂಗು ಶನಿ ಆಗ್ಬಿಡುತ್ತೆ. ನಿಮ್ಮನ್ನ ಮಣ್ಣು ಮುಕ್ಕಿಸ್ಬಿಡ್ತಾನೆ, ನೆನ್ಪಿಟ್ಕೊಳ್ಳಿ. ಅದಿದೆ ಲೆಕ್ಕ. 18, 19, 20 ಆ ವಯಸ್ಸಿನಲ್ಲಿ 7.5 ಬಂದು ಮತ್ತೆ ಈಗ 50ನೇ ವಯಸ್ಸಾಗಿದೆ ಅಂತ ಇಟ್ಕೊಳ್ಳಿ. 100% ಈ 7.5 ಹೋಗುವಷ್ಟರಲ್ಲಿ ನೀವು ಬರೆದಿಟ್ಕೊಳ್ಳಿ. ಇವೆಲ್ಲ ಕಳೆದಿದ್ದೆಲ್ಲ ತಗೊಂಡ್ಬರ್ತೀರಿ. ಯಾಕಂದ್ರೆ ಮೊದಲನೇ ಶನಿ, ಅದ್ರ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಮಾತಾಡ್ತಾನೆ. ಅದೊಂದು ಲೆಕ್ಕ. ಮಕ್ಕಳ ಮೇಲೆ ಶನಿ ಪ್ರಭಾವ ಬೀಳಲ್ಲ. ಅದಕ್ಕೂ ಅದಕ್ಕೆ ಆ ಕುಜನ ಭಾವ 18 ತುಂಬಬೇಕು ಅಂತ ಹೇಳ್ತೇವೆ. ಆಗೇನಾದ್ರೂ ಬಂದಿದ್ದಂದ್ರೆ ಪಾರ್ ಮಾಡ. ನಿಮಗೊಂದು ಕೊಟ್ಟಿರ್ತಾನೆ, ಓಡಿರ್ತೀರಿ, ಬಸವಳೆದು ಬಿಟ್ಟಿರ್ತೀರಿ. ಎಸ್, ಅದನ್ನ ನಾನು ಅನುಭವಿಸಿದ್ದೇನೆ. ಅಂದ್ರೆ ಬಂಗು ಶನಿ ಅಂತ ಹೇಳ್ತಾರೆ. ಅದನ್ನ ಮುಖದ ಮೇಲೆಲ್ಲ ತಂದಿಟ್ಟು ಬಿಡ್ತಾನೆ ಬಂಗು. ನಾನಾ ಭಂಗ, ಅವಮಾನ. ಬಟ್ 50ನೇ ವಯಸ್ಸಿನಲ್ಲಿ ಬಂದಾಗ ಅದೊಂದು ಪವಾಡ ಆಗುತ್ತೆ. ಇನ್ನು 80, 85 ನೋಡು, ವಯಸ್ಸು ಅದೆಲ್ಲ ಹೋಯ್ತು. ಯಾರೋ ಒಬ್ರು ಇನ್ನೆಲ್ಲ ನಾವು ಬೇಗ ಹೊರಟ್ರೆ ಸಾಕು ಅನ್ನೋ ಹತ್ರ. ಯಾವಾಗ ಹೋಗುತ್ತೋ ಏನ್ ಹೋಗುತ್ತೋ ನಮಗ್ ಗೊತ್ತಿಲ್ಲ ಈ ಟಿಕೆಟ್. ಇದು ಲೆಕ್ಕ. ಸೊ ಅಂತ ಒಂದು ಮೀನ ರಾಶಿಗೆ ಗುರು ಬಂದು ಲಗ್ನಕಾರಕ, ದಶಮಕಾರಕ, ಕರ್ಮಕಾರಕ. ಲಗ್ನ ಅಂತ ಹೇಳ್ತಿದ್ದಾಗೆ ಅದು ನೀವು ಯಾರು, ಅದಕ್ಕೆ ಹೇಳುದು ಲಗ್ನದಲ್ಲಿ ಗುರು ಇದ್ದರೆ ನೀವು ಒಬ್ಬ ಗುರುವಿನಂತ ವ್ಯಕ್ತಿ. ಆ ಒಂದು ದಾನ, ಧರ್ಮ, ಪೂಜೆ, ವೈಚಾರಿಕತೆ ನಿಮಗೇ ಗೊತ್ತಿಲ್ಲದೆ ನೀವು ಯಾರಿಗಾದ್ರೂ ಕೊಡ್ತಿರ್ತೀರಿ, ಸಹಾಯ ಮಾಡ್ತಿರ್ತೀರಿ, ಒಳ್ಳೇದ್ ಜಾಸ್ತಿ. ಅದಕ್ಕೆ ಸಾಕ್ಷಿ ಕೊಡ್ತಾನೆ. ಶ್ರೀರಾಮಚಂದ್ರರ ಜಾತಕದಲ್ಲಿ ಲಗ್ನ ಭಾವದಲ್ಲಿಯೇ ಗುರು. ತನ್ನ ಬಗ್ಗೆ ಎಂದೂ ಆ ಪುಣ್ಯಾತ್ಮ ಯೋಚನೆ ಮಾಡಿದವರೇ ಅಲ್ಲ. ಯಾವಾಗಲೂ ಕೊಡುವುದೇ, ಎಲ್ಲರಿಗೂ ನಿಲ್ಲುವುದೇ. ವಿಭೀಷಣ, ಈ ಲಂಕೆ ನಿನ್ನದು. ಸುಗ್ರೀವ, ಇದು ನಿನ್ನದು. ಭರತ, ಅದು ನಿನ್ನದು. ನೋಡಿ, ತಂದು ಅಂತ ಬಂದಿದ್ರು ಕೂಡ ತಗೊಳ್ಳದೆ ದಾನ ಮಾಡಿದಂತ ಏಕೈಕ ವ್ಯಕ್ತಿ ಲಗ್ನ ಗುರುವಿದ್ದಂತ ನನ್ನ ರಾಮಪ್ರಭು. ನಿಮ್ಮಲ್ಲ ಅಂಶ ಸ್ವಲ್ಪ ಇರುತ್ತೆ. ಯಾರಾದ್ರೂ ತನಗಾಗಿ ಬಂದಂತದ್ದನ್ನ ಕಾಲಲ್ಲಿ ಒದ್ಕೊಂಡು ಹೋಗಿರೋನ್ನ ನೋಡಿದೀರಾ? ಭರತ ಓಡ್ ಬರ್ತಾನೆ, ದಶರಥರೇ ಹೇಳ್ತಾರೆ, ಯಾರು ಹೇಳಿದ್ರು ಇಲ್ಲ, ನನ್ ಮಾತು ಕೊಟ್ಟಾಯ್ತು, ನಂಗೆ ಬೇಡ, ಸರಿ. ಕಾಡಿಗೆ ಬರ್ತಾರೆ, ಸುಗ್ರೀವ್ರಿಗೆ ಮಾತು ಕೊಡ್ತಾರೆ, ವಾಲಿನ ಹೊಡೆದಾಕ್ತಾರೆ, ಅವನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ಲಂಕೆಗೆ ಬರ್ತಾರೆ, ಅಲ್ಲಿ ರಾವಣಾಸುರನ ಅವನ ಪರಿವಾರವನ್ನೆಲ್ಲ ಹೊಡೆದಾಕ್ತಾರೆ. ವಿಭೀಷಣರಿಗೆ ಪಟ್ಟ ಕಟ್ತಾರೆ. ತಂದು ತನ್ನದೇ ಅದು ಯಾವತ್ತು ಬಯಸಲಿಲ್ಲ. ಲಗ್ನ ಗುರು ಇರತಕ್ಕಂಥವರು ಅಂಥದೊಂದು ವೈಶಿಷ್ಟ್ಯ. ನೀವು ಅದಕ್ಕೆ ಹೇಳೋದು ಜ್ಞಾನಕಾರಕ,
ಎಲ್ಲಿದ್ದಾನೆ ಗುರು? ಅದಕ್ಕೆ ಗುರುಬಲ. ಗುರು ಅನ್ನೋದು ಹಂಚೋದು, ಕೊಡೋದು, ಒಳ್ಳೆತನ. ಅದಕ್ಕೆ ಕಾರಕ ಭಾವನಾಸ್ತಿ ನನ್ನ ಗುರು, ನನ್ನ ರಾಮಚಂದ್ರ ಪ್ರಭು. ಅದು ಆ ಒಳ್ಳೆತನ ಅಂತ ಹೇಳಿಯೇ ನೋವು ತಿಂದು ಬಿಟ್ಟಿತ್ತು ಆ ಮಗು. ದೇವರು ರಾಮರ ಸಾವು ಕಂಡವರಿಲ್ಲ, ಗೊತ್ತಿದೆಯಾ ನಿಮಗೆ? ಕೃಷ್ಣರ ಹುಟ್ಟು ಕಂಡವರಿಲ್ಲ. ಅದು ತುಂಬಾ ಹಿರಿಯರಿಗೆ ಗೊತ್ತು. ನಾವು ಯಾವಾಗ್ಲೂ ಒಂದೇ ಮಾತು ಹೇಳ್ತೇವೆ, ಇನ್ನೊಂದು ಮಾತು ಹೇಳಲ್ಲ. ಅದು ಕೇಳಿದ್ರೆ ಕಂಪಿಸ್ಬಿಡ್ತೀವಿ. ಪುರುಷರೆಲ್ಲ ಗಾಬರಿ ಆಗ್ಬಿಡ್ತಾರೆ. ರಾಮರನ್ನು ಮದುವೆಯಾದರೂ ಸೀತಮ್ಮನ ವನವಾಸ ತಪ್ಪಲಿಲ್ಲ. ಅದ್ರ ಮುಂದ್ಗಡೆ ಇನ್ನೊಂದಿದೆ. ಇದು ಸ್ತ್ರೀಯರಿಗಾಯ್ತು. ಪುರುಷರಿಗೆ ಇನ್ನೊಂದು ಮಾತಿದೆ ಮಕ್ಕಳೇ. ನನ್ನ ಪ್ರಭು ಪಟ್ಟ ಪಾಡು, ನೋವು, ದುಃಖ. ಲಗ್ನ ಗುರು ಇರೋರ್ಗೆ ಅಂಥದ್ದೊಂದು ನೋವು. ಲಗ್ನದಲ್ಲಿ ಗುರು ಇದ್ರೆ ಅವ್ರು ಒಳ್ಳೆತನನೇ. ಅದಕ್ಕೆ ಅಂತ ಲಗ್ನದಲ್ಲಿ ಗುರು ಇರೋರ್ನ ಪೀಠಾಧಿಪತಿಗಳು ಮಾಡ್ತೇವೆ. ವಿದ್ಯಾರಣ್ಯರ ತೀರ್ಥರ ಜಾತಕದಲ್ಲಿ ತುಂಬಾ ದೊಡ್ಡ ದೊಡ್ಡ ಗುರುಗಳ ಜಾತಕದಲ್ಲಿ ಗುರು ಇರುತ್ತೆ. ಆ ಜ್ಞಾನ ಸಿಂಧು, ವಿಜ್ಞಾನ ಸಿಂಧು, ಸುಜ್ಞಾನ ಸಿಂಧು, ಧರ್ಮ ಸಿಂಧು ಅಂತ ಹೇಳ್ತೇವೆ. ಅವ್ರಿಗೆ ಅದು ಬಿಟ್ಟು ಬೇರೆ ಬರೋಲ್ಲ. ಅದಕ್ಕೆ ಅವರನ್ನ ದೋಚಿಸ್ಕೊಳ್ಳೋದು, ಮೋಸ ಮಾಡೋದು, ಬಾಚ್ಕೊಳ್ಳೋದು, ಇನ್ನೊಂದು ಆಗತಕ್ಕಂಥದ್ದಾಗುತ್ತೆ. ತುಂಬಾ ದೊಡ್ಡ ದೊಡ್ಡ ಗುರುಗಳ ಜಾತಕದಲ್ಲಿ ನೋಡಿದ್ದಾನೆ. ಲಗ್ನದಲ್ಲಿ ಗುರು ಇರುತ್ತೆ, ಇಲ್ಲ 7ನೇ ಮನೇಲಿ ಗುರು ಇರುತ್ತೆ, ಅಲ್ಲಿಂದ ಲಗ್ನವನ್ನು ನೋಡ್ತಿರುತ್ತೆ. ದಟ್ ಇಸ್ ವಾಟ್ ಅವ್ರಿಗೆ ಗೊತ್ತಿಲ್ಲದೆ. ಇಲ್ಲ ಬುದ್ಧಿರ್ಭಾವದಲ್ಲಿ ಗುರು ಇರುತ್ತೆ, ಬುದ್ಧಿಸ್ಥಾನ, ಮಾತಿನ ಸ್ಥಾನ. ಆ ಒಂದು ಗುರು ಇವಾಗ ನೋಡಿ, ನನಗೆ ಮಾತಿನ ಸ್ಥಾನದಲ್ಲಿ ಗುರು, ಆಧ್ಯಾತ್ಮಿಕ ಸ್ಥಾನ, ಧನಸ್ಥಾನ, ಧನ ಸಂಪಾದನೆ, ಗುರುಗೆ ಸಂಬಂಧಪಟ್ಟಂತ ವೃತ್ತಿ, ಬ್ಯಾಂಕು, ಹಣಕಾಸು, ಗೈಡೆನ್ಸು. ಕೇತು ಸೇರಿದಾನೆ, ಸ್ಪಿರಿಚುಯಾಲಿಟಿ, ಗೈಡೆನ್ಸು. ಆಟೋಮ್ಯಾಟಿಕಲಿ ಕರ್ಕೊಂಡು ಬರ್ತಾನೆ. ನಾನಿದ್ದದ್ದು ಆ ಕೇತು ಎಲ್ಲ ಒಂದು ಅರ್ಧ ಬೆಂದದಂತಹ ಒಂದು ಎಳೆದಾಟ. ಕೇತು ಇರೋ ಮನೆ ಯಾವುದು? ಕುಜನ್ ಭಾವ. ಸೊ ಅಲ್ಲೊಂದು ಗುರು ಇರೋ ಭಾವ ಏನು? ಅಡ್ಮಿನಿಸ್ಟ್ರೇಷನ್ ಭಾವದ ಕುಜನ ಮನೆಯೇ. ಸೊ ಅಲ್ಲಿ ತಗೊಂಡ್ ಬಂದ್ ನಿಲ್ಲಿಸ್ತು. ನಿಮ್ ಜಾತಕದಲ್ಲೂ ಇದನ್ನ ತಿಳ್ಕೊಳ್ಳಿ. ಸೊ ಅಂತ ಮೀನ ರಾಶಿಗೆ ತನುಭಾವದ ಗುರು. ನೀವು ಹುಟ್ಟಿನಿಂದಲೇ ಮೀನರಾಶಿ, ಮೀನ ಲಗ್ನ ಅಂದ್ರೇನೆ ನೀವೊಬ್ಬ ಜ್ಞಾನ ಲಗ್ನ 100%. ನಿಮಗೆ 10 ಹಣ್ಣು ಬಂದಿದೆ ಅಂದ್ರೆ ಬರೆದಿಟ್ಕೊಳ್ಳಿ. ಒಂದು 5 ಹಣ್ಣು ಇಟ್ಕೊಂಡು 5 ಹಣ್ಣು ಹಂಚ್ತೀರಿ. ಯಾರಾದ್ರೂ ಅನ್ನ ತಿನ್ಬೇಕು ಅಂದ್ರೆ ಮೀನ ಲಗ್ನದವ್ರ ಮನೆಗೆ, ಇಲ್ಲ ಮೀನ ರಾಶಿಯವ್ರ ಮನೆಗೆ ಹೋಗಿ. ಅವ್ರ ಅನ್ನಪ್ರಭುಗಳು. ಅವರು ಎತ್ತಿಟ್ಕೋತಾರೆ, ಹಂಚುತ್ತಾರೆ. ಅವರು ತಾವು ಮಾತ್ರ ಚೆನ್ನಾಗಿರ್ಬೇಕು, ತಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಭಾವ ಇಲ್ಲ. ಮೀನ ರಾಶಿ, ಮೀನ ಲಗ್ನ. ಐ ಹವ್ ಸೀನ್ ದೇ ಆರ್ ಪಬ್ಲಿಕ್ ಫಿಗರ್. ನೀವೇನಾದ್ರೂ ಪಬ್ಲಿಕ್ ಸರ್ವಿಸ್ಗೆ ಏನಾದ್ರೂ ಬಂದ್ಬಿಟ್ರಿ, ಅಂಥದ್ರಲ್ಲಿ ನಿಮ್ಮನ್ನ ತಡೆಯೋ ನಾಯಕ ಯಾರು ಹುಟ್ಟೇ ಇಲ್ಲ. ನೀವೊಬ್ಬ ಹುಟ್ಟು ನಾಯಕ. ಯಾಕಂದ್ರೆ ದಶಮಾಧಿಪತಿಯು ಗುರು, ಅಗ್ನಿ ತತ್ವ ಇರತಕ್ಕಂಥದ್ದು. ಆಟೋಮ್ಯಾಟಿಕಲ್ ಅದು ಬಂದ್ಬಿಡುತ್ತೆ. 2ನೇ ಮನೆಯೂ ಕೂಡ ಅಗ್ನಿ ತತ್ವ, ಕುಜನ ತತ್ವ. ಕಿಂಗ್ ಮೇಕರ್ ನೀವು. ಇನ್ನೊಬ್ಬರನ್ನ ಇಡಬೇಕು, ನೀವು ಹಿಂದ್ಗಡೆ ನಡೆಸ್ಬೇಕು. ನೀವು ಕಿಂಗ್ ಆಗೋಕ್ ಹೋಗ್ಬಾರ್ದು. ಮೀನ ರಾಶಿ, ಮೀನ ಲಗ್ನ. ನೀವೊಂದು ಆಕ್ಟರ್ ಅಷ್ಟೇ. ಮುಖ್ಯವಾಗಿ ಮೀನ ಲಗ್ನದವರಿಗೆ ತುಂಬಾ ಅಪ್ಲೈ ಆಗುತ್ತೆ ಇದು. ಮೀನ ರಾಶಿ ಒಂದು 60 to 70% ನಿಮ್ಮಲ್ಲಿ ಧರ್ಮ, ಜ್ಞಾನ, ಅಮ್ಮ, ಅಪ್ಪ, ಗುರು, ಈ ತರದ್ದು ಭಾವ ನಿಮಗಿರುತ್ತೆ ಜನ್ಮತ. ಸನಾತನ ಧರ್ಮ, ಹಿರಿಯರು, ಗುರುಗಳು, ಒಂದು ಒಳ್ಳೇದು. ನೀವು ಒಳ್ಳೇದು ಮಾತೇ ಮಾಡ್ತೀರಿ. ಅಯ್ಯೋ ಅನ್ನೋದಿರುತ್ತೆ ನಿಮ್ಗೆ, ಅಯ್ಯೋ ಅನ್ನೋದಿರುತ್ತೆ. ಸ್ವಚ್ಛಂದ ಹಾಲು. ಗ್ರಹಗಳು ಕೆಟ್ಟಿದ್ರೆ, ಜಾತಕದಲ್ಲಿ ಗುರು ನೀಚ, ಗುರು ವಕ್ರ ಇದ್ರೆ ಮಾಡಬಾರ್ದೆಲ್ಲ ಮಾಡ್ತಾನೆ, ಅದು ಬೇರೆ. ನಾನು ನೋಡಿದ್ದೇನೆ ಮೀನರಾಶಿಯ ಕೆಲವರ ಜಾತಕದಲ್ಲಿ ನೋಡಿದ್ದೇನೆ. ವೃಷಭಸ್ಥ ಗುರು ಮಾಡಬಾರ್ದು ಮಾಡಿ ಹೋಗಿ ಇನ್ನೊಂದು ನೋಡಿದ್ದಾನೆ. ಮಕರದಲ್ಲಿ ಗುರು ನೀಚ ಪ್ಲಸ್ ವಕ್ರ ನೋಡಿದ್ದಾನೆ ಮೀನರಾಶಿಯ ಒಬ್ಬರಿಗೆ. ತುಂಬಾ ಜನ ನೋಡಿದ್ದಾರೆ. ನಾನು ಈ ಒಂದು 30-35 ವರ್ಷದ ಜರ್ನಿಯಲ್ಲಿ ಒಂದು ದೇವರ ದಯದಿಂದ ಒಂದು 7-8 ಲಕ್ಷ ಜಾತಕ ನೋಡಿರೋದ್ರಿಂದ ಆ ಅನುಭವದ ಮೇಲೆ ಹೇಳ್ತೇನೆ. ಎಡವಟ್ಟುಗಳನ್ನ ನೋಡಿದ್ದೇನೆ. ಗುರು ಕೆಟ್ಟಿದ್ರೆ ಹೆತ್ತು ತಾಯಿಗೆ ಮೋಸ ಮಾಡಿರೋದನ್ನ ನೋಡಿದ್ದೇನೆ. ಹೆತ್ತು ಕುಟುಂಬಕ್ಕೆ ಮೋಸ ಮಾಡಿರೋದು ನೋಡಿದ್ದೇನೆ. ಅನ್ನ ಇಟ್ಟು ಗುರು ಮೋಸ ಮಾಡಿರೋದು ನೋಡಿದ್ದೇನೆ.
ಎತ್ತ ತಂದೆ ತಾಯಿಯಿಂದ ದೂರ ಆಗಿರೋದು ನೋಡಿದ್ದಾನೆ. ಇವುಗಳೆಲ್ಲ ವಿಚಿತ್ರಗಳು ನೋಡಿದ್ದಾನೆ. ಅದು ಬೇರೆ. ಗುರು ಕೆಟ್ಟಿದ್ರೆ, ವಕ್ರ ಆಗಿದ್ರೆ, ನೀಚ ಆಗಿದ್ರೆ, ಪಾಪಕರ್ತರಿ ಯೋಗಗಳಲ್ಲಿ ಗುರು ರಾಹು ಸೇರಿಬಿಟ್ಟಿದ್ರೆ ಇಂಥದೊಂದು ವಿಚಿತ್ರಗಳು ಮಾಡ್ತಕ್ಕಂಥದ್ದು. ಅಲ್ಲಿ ನಡೀತೆ. ಹೆತ್ತು ಮಗುಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಗೊತ್ತೇ ಇಲ್ಲ ಮನೆಯಲ್ಲಿ ಒಬ್ಬ ಪುಣ್ಯಾತ್ಮ ನಾನು ನೋಡಿದ್ದೇನೆ. ಗುರು ನೀಚ ವಕ್ರ ಪಾಪಕರ್ತರಿ ಯೋಗ ಇತ್ತು. ಹೆಂಡತಿಗೂ ಹೇಳಿದೆ, ಅಮ್ಮನಿಗೂ ಹೇಳಿದೆ, ಒಂದು ಚಿಕ್ಕ ಮನೆ ಮಾಡಿಟ್ಕೊಂಡಿದ್ದೆ. ಹೌದು ಅಲ್ವೋ ಅಂತಿದ್ದೆ. ದಗ್ಗಂತ ನೋಡ್ತಾನೆ. ಇಲ್ಲ ಅಂತ ಹೇಳ್ಬಿಡು ಅಂದೆ. ಹೌದು ಗುರುಗಳೇ. ಆ ಹುಡುಗಿಗೂ ಮೋಸ ಮಾಡ್ತೀಯ ನೀನು ಅಂದ್ರೆ ತಡಬಡಾಯಿಸ್ತಾನೆ. ಈಸ್ ನಾಟ್ ಹಾನೆಸ್ಟ್. ಗುರು ನೀಚ ವಕ್ರ ಪಾಪಕರ್ತರಿ ಯೋಗ ಬೇರೆ. ಪಾಪಗ್ರಹಗಳು ನೋಡ್ತಿದ್ದೆ ಇನ್ನಷ್ಟು ವಿಕಾರ. ಹುಡುಗಿನೂ ನಡು ರೋಡಲ್ಲಿ ಕೈ ಬಿಟ್ಬಿಡ್ತೀಯ. ನಡು ರೋಡಲ್ಲಿ ಕೈ ಬಿಡ್ತೀಯ. ಇದು ಆಗಿದೆ, ಬಳಸ್ಕೋತೀಯ ಅನ್ನತಕ್ಕಂಥದ್ದು ಇದಿದೆ. ಆ ಗುರುವೇ ಬೃಹಸ್ಪತಾಚಾರ್ಯರಿಗೆ ಅಣ್ಣನ ಹೆಂಡತಿಯನ್ನ ಕೆಡಿಸ್ಲಿಕ್ಕೆ ಹೋದವರಲ್ವಾ, ಕೆಡಿಸೇ ಬಿಟ್ರು. ಬೃಹಸ್ಪತಾಚಾರ್ಯರು ಕೆಟ್ರೆ ಹಿಂಗೆ ನೋಡಿ, ಹಿಂಗಿರುತ್ತೆ. ಅಂತ ಒಂದು ಮೀನರಾಶಿಯವ್ರು ನೆನ್ಪಿಟ್ಕೊಳ್ಳಿ. ಗುರು ಚೆನ್ನಾಗಿದ್ರೆ ನೀವು ದಾನಂ ಧರ್ಮಂ ಪೂಜ್ಯಂ, ನೀವೆಲ್ಲಿದ್ದರೂ ಪೂಜ್ಯರೇ. ನಿಮ್ಗೆ ಹೊಟ್ಟೆ ಸ್ವಲ್ಪ ಇರುತ್ತೆ, ಮೈ ಪುಷ್ಟಿಯಾಗಿರುತ್ತೆ, ನಿಮ್ಮ ಅಂತರಾತ್ಮ ಕೊಡೋ ಅಂತ ಹೇಳ್ತಿರುತ್ತೆ. ಲೆಕ್ಕಾಚಾರ ಸ್ವಲ್ಪ ಇರುತ್ತೆ. ಗುರು ಹಣಕಾಸು ತತ್ವ ಅಲ್ವಾ, ಒಂದೇ ಬಾರಿ ಕೊಡಲ್ಲ, ಯೋಚಿಸಿ 10 ಬಾರಿ ಕೊಡ್ತೀರಿ. ಒಂದು ಬರ್ಡೇ ಕೊಡ್ತೀರಿ, ಒಂದು ಆನಿವರ್ಸರಿ ಕೊಡ್ತೀರಿ, ಒಂದು ಗೌರಿ ಹಬ್ಬ ಕೊಡ್ತೀರಿ, ಒಂದು ಗಣೇಶ ಹಬ್ಬ ಕೊಡ್ತೀರಿ. ಒಂದೇ ಬಾರಿ ಕೊಡಲ್ಲ. ಕೊಟ್ಟು ಬಿಟ್ರೆ ಇರಲ್ಲ. ಗುರು ಒಂದೇ ಸಲ ಬರೋಲ್ಲ. ಅರ್ನ್ ಅಂಡ್ ಗಿವ್ ಅನ್ನೋದಿರುತ್ತೆ. ನೀವು ಅರ್ನಿಂಗ್ ಮಾಡ್ಲೇಬೇಕು, ಓಡ್ಲೇಬೇಕು. ನಿಮಗೆ ಪಾರಂಪರಿಕ ಸ್ವತ್ತುಗಳೇನು ಬರೋದಿಲ್ಲ. ವೆರಿ ರೇಟ್. ನಾನು ನೋಡಿದ ಹಾಗೆ ಮೀನರಾಶಿ, ಮೀನರಾಶಿಯವ್ರಿಗೂ ಮೀನ ಲಗ್ನಕ್ಕೂ ಹೌದು ಅಲ್ಲೋ ಹೇಳಿ ನಿಮ್ಗೆ ಪರಂಪರೆ ಸ್ವತ್ತು ಬಂದಿದೆ, ಅಪ್ಪ ಅಮ್ಮನ ಸ್ವತ್ತು ಬಂದಿದೆ, ಅಜ್ಜಿ ತಾತ ಸ್ವತ್ತು ಬಂದಿದೆ. ಇಲ್ಲ ಅಜ್ಜಿಜೋ, ನಿಮ್ಮನ್ನ ಮಂಗು ಶನಿ, ನಾನು ಹೇಳಿದ್ನಲ್ಲ ಅದು ಬೇರೆ. ಅದು ಪೊಂಗು ಶನಿ ಬಂದಾಗ್ಲೂ ಕಂಟ್ರೋಲ್ ಇರೋಲ್ಲ ಕೆಲವ್ರನ್ನ ನಾನು ನೋಡಿದ್ದೇನೆ. ಅಕಸ್ಮಾತ್ ಗುರು ವಕ್ರ ಗುರು ನೀಚ ಅಂದ್ರೆ ತಗೊಂಡೋಗಿ ಪರಪುರುಷ ಪರಸ್ತ್ರೀ ಮಾಡಬಾರದು ಮಾಡಿಟ್ಕೊಳ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ದಟ್ ಇಸ್ ಬಿನ್ ಹ್ಯಾಪನ್. ಅಂತ ಮೀನರಾಶಿಗೆ ನಿಮಗೆ ಕರ್ಮಾಧಿಪತಿ ಲಗ್ನಾಧಿಪತಿ ಎಸ್ ಕಮ್ ಟು ಪಂಚಮ ಸ್ಥಾನ. ಬ್ಯೂಟಿಫುಲ್, ಚೆನ್ನಾಗಿದೆ. ವೃತ್ತಿಪರವಾಗಿ ಭಾಗ್ಯಸ್ಥಾನವನ್ನ ನೋಡುತ್ತೆ. ಪ್ರಮೋಷನ್, ಅದೃಷ್ಟ, ಲಕ್ಷ್ಮೀ ಸ್ಥಾನ, ಗೌರವ ಸ್ಥಾನ, ಪೂರ್ವ ಪುಣ್ಯ ಅನ್ನೋದು ಒಂದಾದರೆ ಈ ಒಂದು ಧರ್ಮರಾಯ ಪಟ್ಟ ಭಾಗ್ಯ. ಅದಕ್ಕೆ ನಿಮ್ಗೆ ಅಂಥದ್ದೊಂದು ಇರುತ್ತೆ. ಆ ಛಾತಿ, ಎದೆ ಅಗಲ, ಹಣೆ ಅಗಲ, ಕೂದಲು ಬೇಗ ಒಂಚೂರು ಬೊಕ್ಕ ತಲೆ ಆಗತಕ್ಕಂಥದ್ದಾಗುತ್ತೆ. ಚೆನ್ನಾಗಿ ತಿನ್ನೋ ಅಂಥವ್ರು, ಊಟ ಪ್ರಿಯರು, ನಿದ್ರಾ ಪ್ರಿಯರು, ಮಾತಿನ ಪ್ರಿಯರು, ತುಂಟರು, ರಸಿಕರು, ಹಾಸ್ಯಗಾರರು, ಇವೆಲ್ಲ ಇರ್ತಕ್ಕಂಥ ನಿಮಗೆ ಆ ಭಾಗ್ಯಸ್ಥಾನವನ್ನ ಪಂಚಮದಿಂದ ಗುರು ನೋಡೋದು ಒನ್ ಆಫ್ ದ ಫ್ಯಾಂಟಾಸ್ಟಿಕ್. ಸೊ ಯುವರ್ ಲಕ್ ಶೈನ್ಸ್. ದಶಾಭುಕ್ತಿಗಳು ಚೆನ್ನಾಗಿದ್ರೆ ಮಾತ್ರ ಈ ಒಂದು ಪೀರಿಯಡ್ ಇದೆಯಲ್ಲ, ಒಂದು 148 ದಿನ, ಅದೊಂದು ಅದ್ಭುತ. ನೀವು ನೆನೆಸಿರಲ್ಲಾರಿರಿ. ಅಂಥದ್ದೊಂದು ವಿಸ್ಮಯಗಳು ನಡೀತಕ್ಕಂಥದ್ದಾಗುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಇದೆಲ್ಲವೂ ಬರುತ್ತೆ. ಆದರೂ ಅಲ್ಲೊಂದು ತೊಳಲಾಟ ಇದೆ. ಲಾಭಸ್ಥಾನ, ನೀಚ ಸ್ಥಾನ. ಬಂದಿರೋ ಹೆಸರು ಕೆಟ್ಟದಕ್ಕೆ ಬಳಸ್ಕೊಳ್ಳೋದು, ಇಲ್ಲ ಚೆನ್ನಾಗಿ ಬಳಸ್ಕೊಂಡಿರೋದು ದುರುಪಯೋಗ ಮಾಡ್ಕೊಂಡಿರೋದು. ಆ ನೀಚತ್ವ ನೋಡೋದ್ರಿಂದ ಆಶ್ಲೇಷ ನಕ್ಷತ್ರ ಮೂವ್ಮೆಂಟ್ ನಡೆದಾಗ ರಿವರ್ಸ್ ಆಗ್ಬಿಡುತ್ತೆ. ಹುಷಾರು. ಪುಷ್ಯ ನಕ್ಷತ್ರಕ್ಕೆ ಬಂದಾಗ ಕಳ್ಕೊಬಿಡ್ತೀರಿ ಖರ್ಚುಗಳು, ವಿಪರೀತ ಖರ್ಚುಗಳಿಗೂ ಕೂಡ. ಶನಿ ಸಾರ ಅಲ್ವಾ, ಲಾಭ ಪ್ಲಸ್ ವ್ಯಯ. ಶನಿಯೇ ನಿಮ್ಮ ಮನೆಯಲ್ಲಿ ಕುಳಿತಿದ್ದಾನೆ ಬೇರೆ. ಅಲ್ಲೊಂದು ತಳಮಳಗಳಿದೆ, ವ್ಯವಹಾರ ಚಿಕ್ಕಗಳಿದೆ. ಯಾಕಂದ್ರೆ ಶನಿ ಬುಧನ್ ಸಾರದಲ್ಲಿದ್ದಾನೆ. ಸೊ ಅದನ್ನ ಗುರು ನೋಡಿ ಸ್ವಲ್ಪ ಕಡಿಮೆ ಮಾಡ್ತಾನೆ. 100% ಪಾರ್ಟ್ನರ್ಶಿಪ್ ಅಲ್ಲಿ ನೋವು, ಫ್ರೆಂಡ್ಶಿಪ್ ಅಲ್ಲಿ ನೋವು, ಸಂಗಾತಿ ವಿಚಾರದಲ್ಲಿ ನೋವು. ಇಲ್ಲ ಗೊತ್ತಿಲ್ಲದೆ ಅಪರಿಚಿತ ವ್ಯಕ್ತಿಗಳ ಜೊತೆ ಒಂದು ವ್ಯವಹಾರ, ವ್ಯಾಪಾರ, ಉದ್ಯೋಗ ಅಂತ ಹೇಳ್ಬಿಟ್ಟು ಏನೋ ಒಂದು ಎಡವಟ್ಟು ಮಾಡ್ಕೊಳ್ತಕ್ಕಂಥ ಒಂದು ಭಾವಗಳುಂಟು. ವೆರಿ ಕೇರ್ಫುಲ್. ಯಾಕಂದ್ರೆ ನಿಮಗೆ ಪಂಚಮದಲ್ಲಿ ಗುರು ಉಚ್ಚಂಗತನಾದರೂ ಕಾರಕ ಭಾವನಾಸ್ತಿ. ಗುರು ನೆನಪಿಟ್ಟುಕೊಳ್ಳಿ. ಅದರಲ್ಲಿ ಬೇರೆ ಅಸ್ತಂಗತ ಶುಕ್ರ ಬೇರೆ ಮೂವ್ಮೆಂಟ್ ಆಗ್ತಾನೆ. ವೆರಿ ಕೇರ್ಫುಲ್. ಕಲಾವಿದರಾಗಿದ್ದೀರಿ, ಬಿಸ್ನೆಸ್ ಮ್ಯಾನ್ಗಳಾಗಿದ್ದೀರಿ, ಟ್ರೇಡಿಂಗ್ ಎಕ್ಸ್ಪರ್ಟ್ಸ್ ಆಗಿದ್ದೀರಿ, ಗೋಲ್ಡು, ಸಿಲ್ವರು, ಬಿಟ್ ಕಾಯಿನ್ಸು, ಸ್ಟಾಕ್ ಮಾರ್ಕೆಟು,
AI, IT ಸೆಕ್ಟರು, ಇಂಥವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಈ ತರದ್ದು ಹೋಗ್ತಿರ್ತಕ್ಕಂಥವ್ರು ತುಂಬಾ ಹುಷಾರಾಗಿರ್ತಕ್ಕಂಥದ್ದಿರಿ. ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈ ಒಂದು ಮಾಲ್ಸು, ಥಿಯೇಟರ್ಸು, ಕ್ಲಬ್ಸು, ರೆಸ್ಟೋರೆಂಟ್ಸು, ಹೋಟೆಲ್ಸು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಯಾಕಂದ್ರೆ ಹೋಗೋ ನಕ್ಷತ್ರಗಳು ಬಂದು ಸ್ವಲ್ಪ ಭಾರ ನಕ್ಷತ್ರಗಳು, ದುಡುಕಿನ ನಕ್ಷತ್ರಗಳು. ಆಶ್ಲೇಷ ಅಂತೂ ನಿಮಗೆ ಕೇಂದ್ರಾಧಿಪತಿ ದೋಷದ ನಕ್ಷತ್ರ. ಅಲ್ಲಿ ನೋಡಿ, ಆ ಮೂವ್ಮೆಂಟ್ ಆಗುವಾಗ ಮೀನರಾಶಿಗೆ ಬುಧ ಬಂದು ಆರುದ್ರ ನಕ್ಷತ್ರದಲ್ಲಿದ್ದಾನೆ, ಶನಿ ಬಂದು ವಿಶೇಷವಾಗಿ ರೇವತಿ ನಕ್ಷತ್ರದಲ್ಲಿದ್ದಾನೆ. ದೇರ್ ದಟ್ ಸಿಗ್ನಿಫಿಕೆನ್ಸ್. ಅದೃಷ್ಟಕ್ಕೆ ಸೂರ್ಯ ವಿಶೇಷವಾಗಿ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. 6ನೇ ಮನೆ 3ನೇ ಮನೇಲಿ ಬಂದಾಗ ವಿಪರೀತ ಬಲ, ಅಧಿಕಾರ, ಗೌರವ, ದುಡ್ಡು, ಕಾಸು ಬರುತ್ತೆ. ವೈದಿಕತೆಯಲ್ಲಿದ್ದೀರಿ, ಜ್ಯೋತಿಷ್ಯ, ಪೌರೋಹಿತ್ಯ, ಆಗಮ, ಗುರು ಶುಕ್ರ ಸಮ್ಮಿಳಿತ ಆಗುತ್ತಲ್ವಾ. ಸೊ ಅದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವೈದಿಕರಾಗಿರೋರಿಗೆ ದಾನ ಧರ್ಮ, ಪೂಜೆ ಕೊಡೋದು, ಗೋಶಾಲೆ, ಅನಾಥಾಶ್ರಮ, ಧಾರ್ಮಿಕ ಕಾರ್ಯಗಳು ಎಷ್ಟು ಮಾಡ್ತಿರೋ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಬಿಡುತ್ತೆ. ಇಲ್ಲ ಅನಗತ್ಯ ಖರ್ಚುಗಳನ್ನ ತಂದಿಡುತ್ತೆ. ಮಕ್ಕಳ ವಿಚಾರ, ಮನೆ ವಿಚಾರ. ಮುಖ್ಯವಾಗಿ ಈ ಒಂದು ಜುಲೈ 2nd ವೀಕ್ ಮೇಲೆ ಶನಿ ವಕ್ರ ಆಗ್ತಾನೆ. ದಟ್ ಈಸ್ ಗುಡ್. ಬಟ್ ಆಗಸ್ಟ್ 18ರ ಮೇಲೆ ನಿಮಗೆ ಗುರು ಬಂದು ಆಶ್ಲೇಷ ನಕ್ಷತ್ರದ ಮೇಲೆ ಹೋಗ್ತಾನೆ. 100% ಅದು ನಿಮ್ಮ ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಎಡವಟ್ಟು ತಂದಿಡುತ್ತೆ. ಜಾಗ್ರತೆ. ನಿಮ್ಮ ಬಲ ಬೇರೆಯವ್ರನ್ನ ಬೆಳೆಸೋದಾಗುತ್ತೆ, ನಿಮ್ಮ ಬಲ ಬೇರೆಯವರಿಗೆ ಬೆನಿಫಿಟ್ ಆಗ್ತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲಿ ವಿಶೇಷವಾಗಿ 6ನೇ ಮನೆಯ ಅಧಿಪತಿಯಾಗಿ ಗುರು ಶನಿಸಾರದಲ್ಲಿ ಅಲ್ಲಿಂದ 8, 6ರ ಬದಲಾವಣೆ ತೋರಿಸುತ್ತೆ. ಕುಂಭಕ್ಕೆ 8, ಕುಂಭದಿಂದ ಗುರು 6. ನಿಮಗೆ ಸಪ್ತಮದಿಂದ ಲಾಭ, ಬಟ್ ಅಲ್ಲಿಂದ 6ನೇ ಮನೆ. ಈ ತರ ತುಂಬಾ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ತೇವೆ. ಸೊ ಮೀನರಾಶಿ, ನೀವು ಅಡ್ವೈಸರಿ ಕೆಲಸಗಳು, ಚಾರ್ಟರ್ಡ್ ಅಕೌಂಟೆಂಟ್, ಫೈನಾನ್ಷಿಯಲ್ ಅಕೌಂಟೆಂಟ್, ಟ್ರೇಡಿಂಗ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಬಿಹೈಂಡ್ ದಿ ಸೀನ್ CEO ತರ ಬೇರೆಯವರು ರನ್ ಮಾಡ್ತಿದ್ರೆ ನೀವು ಗೈಡೆನ್ಸ್ ಮಾಡ್ತಕ್ಕಂಥದ್ದು, ಸ್ಟ್ರಾಟಜಿಕ್ ಪ್ಲಾನಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಸಪ್ಲೈ ಮ್ಯಾನೇಜ್ಮೆಂಟ್, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಡಾಕ್ಟರ್ಗಳು, IVF ತಜ್ಞರು, ಕೃತಕ ಗರ್ಭಧಾರಣೆ, ಕೇಶಾಲಂಕಾರ, ಕಾಸ್ಮೆಟಿಕ್ ಸರ್ಜನ್ಸು, ಗೈನಿಕ್ ಸರ್ಜನ್ಸು, ಹಾರ್ಟ್ ಸ್ಪೆಷಲಿಸ್ಟು, ಲಂಗ್ ಸ್ಪೆಷಲಿಸ್ಟು, ಕ್ಯಾನ್ಸರ್ ಸ್ಪೆಷಲಿಸ್ಟು, ನರ್ಸಿಂಗು, ಮೆಡಿಸಿನ್ ಸೂಪರ್ಬ್ ಆಗಿರ್ತಕ್ಕಂಥ ಒಂದು ಸಮಯ. ಅದರಲ್ಲೂ ವೈದಿಕತೆಯಲ್ಲಿ ಜ್ಯೋತಿಷ್ಯ, ಗುರು ಶುಕ್ರ, ಗುರು ಬೇರೆ ಪುಷ್ಯ ನಕ್ಷತ್ರ, ಆ ಶನಿ ನಿಮ್ಮ ಮೀನದಲ್ಲೇ ಕುಳಿತಿದ್ದಾನೆ. ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರಗಳು, ಕೆಲಸಗಳು, ಕಾರ್ಯಗಳು ತುಂಬಾ ವೇಗವಾಗಿ ನಡೀತಕ್ಕಂಥದ್ದಾಗುತ್ತೆ. ಸೂಪರ್. ಅನಗತ್ಯ ಖರ್ಚುಗಳು ಮಾಡ್ಕೋತೀರಿ, ಚೇತರಿಸ್ಕೋತೀರಿ. ಯಾರು ಒಳ್ಳೆಯವರು, ಹುಷಾರಾಗ್ತೀರಿ. ಯಾವುದು ಸರಿ, ಯಾವುದು ತಪ್ಪು, ನಿಮ್ಮಲ್ಲೊಂದು ಚೈತನ್ಯ ತುಂಬಿಸುತ್ತೆ. ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ಬಂದಿರೋದು ನಿಜ. ಇರೋ ಮನೆ ಕೆಡಿಸ್ತಾನೆ, ಅಂದ್ರೆ ಹಿಂದಿನ ಜನ್ಮದ ಪುಣ್ಯ ಕೆಡಿಸ್ತಾನೆ, ಈ ಜನ್ಮದ ಪುಣ್ಯ ಹೆಚ್ಚಿಸ್ತಾನೆ. ಅದರಿಂದ ಈ ಜನ್ಮದ ಪುಣ್ಯ ಜಾಸ್ತಿ ಮಾಡ್ಬೇಕು, ಕೊಡೋದು ತುಂಬಿಸಿಟ್ಕೊಳ್ಳಿ. ಈ ಒಂದು ದಾನ ಧರ್ಮ ಆ ಪಾತ್ರೆ ಜಾಸ್ತಿ ಆಗ್ಬೇಕು. ಯಾಕಂದ್ರೆ ಹಿಂದಿನ ಜನ್ಮದ ಕಡಿಮೆ ಆಗುತ್ತೆ. ಹಿಂದಿನ ಜನ್ಮದಿಂದ ಏನೋ ಒಂದು ಪಡೆದಿದ್ರಿ, ಹಿಂದಿನ ಜನ್ಮದ್ದೇ ಈ ಹೆಸರು, ಈ ಕೀರ್ತಿ, ಈ ಸೌಭಾಗ್ಯ ಈ ಜನ್ಮದ್ದಲ್ಲ. ಈಗ ಮೀನ ಲಗ್ನ, ಮೀನ ರಾಶಿಯವರು ಈ ಜನ್ಮದ ಒಂದು ವರ್ತಮಾನ ಕಾಲದ ಕರ್ಮವನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ, ಹೆಚ್ಚಿಸ್ಕೋಬೇಕಾಗುತ್ತೆ ಪುಣ್ಯವನ್ನ. ಸೊ ಇಟ್ ಇಸ್ ಅ ಬ್ಯೂಟಿಫುಲ್ ಟೈಮ್ ಟು ಡೂ ಚಾರಿಟಬಲ್ ವರ್ಕ್. ಎಷ್ಟು ಹೆಚ್ಚೆಚ್ಚು ಮಾಡ್ತಿರೋ ಅಷ್ಟು ನಿಮ್ಮನ್ನು ಕಾಪಾಡ್ಕೊಳ್ಳುತ್ತೆ. ಯಾಕಂದ್ರೆ ಭಾಗ್ಯವನ್ನು ನೋಡ್ತಿದೆ. ನಿಮಗೆ ಕೊಟ್ಟಿರೋ ಅಧಿಕಾರ, ಹೆಸರು, ಕೀರ್ತಿ ಇನ್ನೊಬ್ಬರಿಗೆ ಅನ್ನ ಕೊಡ್ಲಿಕ್ಕೆ, ಹಂಚ್ಲಿಕ್ಕೆ ಸಿಕ್ಕಾಬಟ್ಟೆ ಬರುತ್ತೆ. ಎಲ್ಲ ಬಾಧಕಾಧಿಪತಿ ನಕ್ಷತ್ರಗಳ ಮೇಲೆ ಮೂವ್ಮೆಂಟ್ ಆಗುತ್ತೆ. ಕೇತು ಬೇರೆ ಮೂವ್ಮೆಂಟ್ ಆಗ್ತಾನೆ. ಗುರು 6ನೇ ಮನೆಗೆ ನವೆಂಬರ್ 1ರಿಂದ ಮೂವ್ಮೆಂಟ್. ನೆನಪಲ್ಲಿ ಇಟ್ಕೊಳ್ಳಿ. ಅದೃಷ್ಟಕ್ಕೆ ರಾಹು ಡಿಸೆಂಬರ್, ಅವನೊಂದು ಪ್ರಬಲವಾಗಿ ಧನಿಷ್ಠ ನಕ್ಷತ್ರ ಸಾರಕ್ಕೆ ಬರ್ತಾನೆ. ದಟ್ ಇಸ್ ಒನ್ ಮೋರ್ ಫ್ಯಾಂಟಾಸ್ಟಿಕ್. ಆದ್ರೆ ಕೇತು ಪಂಚಮಕ್ಕೆ, ನಿಮ್ಮ ಪೂರ್ವ ಪುಣ್ಯ ಸ್ಥಾನಕ್ಕೆ ಸುಡ್ಲಿಕ್ಕೆ ಬರ್ತಾನೆ. ಗುರುವು ವಾಪಸ್ ಬರ್ತಾನೆ. ದಗ್ಧ ಆಗ್ಬಿಡ್ತೀರಿ. ಸೊ ನವೆಂಬರ್ 1ರವರೆಗೂ ಒನ್ ಆಫ್ ದ ಫ್ಯಾಂಟಾಸ್ಟಿಕ್. ಬಟ್ ಆಗಸ್ಟ್ 18ರ ಮೇಲೆ ಸ್ವಲ್ಪ ಎಚ್ಚರಿಕೆ. ವ್ಯವಹಾರ ಮಾಡುವಾಗ, ಕೊಡುವಾಗ, ನೋಡುವಾಗ ಆ ಥರದ ವ್ಯವಹಾರ, ಆ ಥರದ ವ್ಯಾಪಾರ ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಏನ್ ಮಾಡ್ಬೇಕು ಪರಿಹಾರಗಳಿಗೆ? 1, ಎಷ್ಟು
ಎಷ್ಟೆಷ್ಟು ಆಗುತ್ತೋ ಗಿಡಗಳನ್ನ ನೆಡಿ. ತೆಂಗಿನಕಾಯಿ ಗಿಡಗಳನ್ನ, ತೆಂಗಿನ ಗಿಡ ದೇವಸ್ಥಾನ, ಆಶ್ರಮ ಈ ತರದ ಕಡೆ ಹೋಗ್ಬಿಟ್ಟು ನಡಿ. ಅಶ್ವತ್ಥ ವೃಕ್ಷ ಕಟ್ಟೆ ಕಚ್ಚೋದು, ಬಡ ಮಕ್ಕಳಿಗೆ ಏನಾದ್ರು ಒಂದು ಸಹಾಯ ಮಾಡೋದು. ಪೂರ್ವ ಪುಣ್ಯಸ್ಥ ಸ್ಥಾನ ಅಲ್ವಾ. ನಿಮ್ ಮನೆ ಮಕ್ಕಳ ಜೊತೆ ವಾದ ವಿವಾದ ಮಾಡ್ಕೋಬೇಡಿ, ಅವ್ರ ಜೊತೆ ಮಧುರವಾಗಿರಿ, ಅವ್ರಿಗೇನೋ ಒಂದ್ ಮಾಡಿ, ಅವರಿಂದ ನೋವು ತಿಂತೀರಿ, ಪರವಾಗಿಲ್ಲ ಸುಮ್ನಿರಿ. ಯಾರಾದ್ರೂ ಬಡ ಮಕ್ಕಳಿಗೆ ಏನಾದ್ರು ಮಾಡಿ. ವೇದ ಪಾಠ ಶಾಲಾ ಅಂತ ಕಡೆ ಹೋಗಿ ಅಲ್ಲಿರೋ ಗುರುಗಳಿಗೆ ಏನಾದ್ರು ಹಣ್ಣು ಕಾಯಿ ವೇದ ಕಲಿತಿರ್ತಕ್ಕಂಥವ್ರಿಗೆ, ಧರ್ಮ ನಿಮ್ಮದೇ ಆದಂತ ಧರ್ಮ. ನೀವು ಕ್ರಿಶ್ಚಿಯನ್ ಇರ್ಬೋದು, ಅಲ್ಲಿ ಬೈಬಲ್ ಕಲಿಸ್ತಿರ್ತಾರೆ. ನೀವು ಮುಸ್ಲಿಂ ಇರ್ಬೋದು, ಅಲ್ಲೊಂದು ಕುರಾನ್ ಕಲಿಸ್ತಿರ್ತಾರೆ. ನನ್ನ ಧರ್ಮ ಸನಾತನ, ನಮ್ದು ಒಂದು ಭಗವದ್ಗೀತೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಈ ತರದ್ ಕಲಿಸ್ತಿರ್ತಾರೆ. ಅಲ್ಲಿ ಹೋಗಿ ಉಪನಿಷತ್ ಕಲಿಸ್ತಿರ್ತಾರೆ, ತತ್ವ ಮೀಮಾಂಸ ಇಂಥದ್ ಕಲಿಸ್ತಿರ್ತಾರೆ. ಅಂತ ಕಡೆ ಹೋಗಿ ಅವ್ರಿಗೊಂದು ಪುಸ್ತಕ, ಬಟ್ಟೆ, ಇನ್ನೊಂದು ಪಾದ ಸೇವೆ, ಪಾದ ಪೂಜೆ, ಗುರುಪೀಠ, ಗುರುಸೇವಾ, ಸಿದ್ಧಾರೂಢರು, ಶ್ರೀಧರಾಚಾರ್ಯರ ಪೀಠ, ಮಂತ್ರಾಲಯ ಪೀಠ, ದತ್ತರ ಪೀಠ, ದಕ್ಷಿಣಾಮೂರ್ತಿ ಪೀಠ ಇಂಥದಕ್ಕೆ ಹೋಗ್ತಕ್ಕಂಥದ್ದು. ಶ್ರೀರಾಮ ದರ್ಶನ, ಹನುಮ ದರ್ಶನ ಅಂಥದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ. ಸೂಪರ್. ಎಲ್ಲೆಲ್ಲಿ ಹನುಮ ಇದೆಯೋ ಅಲ್ಲಿಗೆ ಹೋಗಿ ಸೇವೆ ಮಾಡಿ. ಹನುಮರಿಗೊಂದು ಅಲಂಕಾರ, ಹನುಮರ ಹೆಸರಿನಲ್ಲಿ ಪ್ರಾರ್ಥನಾ, ಹನುಮರ ಹೆಸರಿನಲ್ಲಿ ಪ್ರಸಾದ, ದಾನ ಇಂಥದನ್ನ ಮಾಡ್ತಕ್ಕಂಥದ್ದು ಮಾಡಿ. ನಿಮ್ಮದಲ್ಲದ ವಿಚಾರಗಳಿಗೆ ಹೋಗ್ಬೇಡಿ, ನಿಮಗೆ ಗೊತ್ತಿಲ್ಲದ ವಿಚಾರಗಳಿಗೆ ಹೋಗ್ಬೇಡಿ. ಸಂಗಾತಿಯ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದ್ರೆ ಕೇಂದ್ರಾಧಿಪತಿಯ ಭಾವದಲ್ಲಿ ಗುರು ಮೂವ್ಮೆಂಟ್ ನಡೀತಾನೆ. ದಟ್ ಈಸ್ ಆಲ್ಸೋ ಇಸ್ ದೇ. ಸೊ ಅವ್ರ ಕಡೆ ಒಂದ್ ಸಣ್ಣ ಗಮನ ಕೊಡಿ. ಅವ್ರ ಜೊತೆ ಒಂದು ಮುನಿಸು. ಆ ಗುರು ಬೇರೆ ಶುಕ್ರನ್ ಜೊತೆ, ಅಸ್ತಂಗತ ಶುಕ್ರನ್ ಜೊತೆ ಸೇರೋದ್ರಿಂದ ಇರೋದನ್ನ ಬಿಟ್ಟು ಇನ್ನೊಂದನ್ನೇನೋ ಮಾಡೋಕ್ ಹೋದ್ರು, ಚೆನ್ನಾಗಿರೋ ಕುದುರೆ ಬಿಟ್ಟು ಯಾವ್ದೋ ಕತ್ತೆ ಹಿಂದ್ಗಡೆ ಹೋದ್ರು, ಈ ತರದೆಲ್ಲ ಕೆಲವೊಂದು ನಡೆಯುತ್ತೆ. ಗೊತ್ತಿಲ್ಲದೆಯೋ ಕೆಲವು ಪರಿಚಯಗಳು ನಡು ಮನೆಯಲ್ಲಿ ತಂದಿಟ್ಕೊಬಿಡ್ತೀರಿ. ಜಾಗ್ರತೆ. ಒಂದು ಪುಟ್ಟದಾಗಿ ಒಂದು ಆಯ್ತು ಅಂತ ಹೇಳದಂದ್ರೆ ಒಂದು ಸಣ್ಣ ಬಂಗಾರದ ಉಂಗುರ, 1 ಗ್ರಾಮದ್ದಾದರೂ ಒಂದು ಉಂಗುರ ಸಣ್ಣದಾಗಿ ಹಾಕೊಳ್ತಕ್ಕಂಥದ್ದು. ಈ ಉಂಗುರದ ಬೆರಳಿಗೆ ಹಾಕೊಳ್ಳಿ. ಸೂಪರ್. ಆಯ್ತು ಅಂತ ಹೇಳಿದ್ರೆ ಒಂದು ತುಳಸಿ ಮಾಲೆ. ಗೊತ್ತಿಲ್ಲ ಅಂದ್ರೆ ನಮ್ಮ ಸಂಸ್ಥೆ ಕರೆ ಮಾಡಿ ನಿಮ್ಗೊಂದು ಗೈಡೆನ್ಸ್ ಮಾತ್ರ. ಯಾವಾಗ್ಲೂ ಕುತ್ತಿಗೆಯಲ್ಲಿ ಇರ್ತಕ್ಕಂಥದ್ದು, ಇಲ್ಲ 3 ಮುಖ ರುದ್ರಾಕ್ಷಿ ಸದಾ ನಿಮ್ಮ ಜೊತೆಲಿ ಇಟ್ಕೊಳ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಪಂಚಮುಖಿ ರುದ್ರಾಕ್ಷಿ ಅದನ್ನೊಂದು ಇಟ್ಕೊಂಡಿರ್ತಕ್ಕಂಥದ್ದು, ಹಾಕೊಂಡಿರ್ತಕ್ಕಂಥದ್ದು. ಅದನ್ನ ಮಾಡಿ. ಬುದ್ಧಿ ಕೆಡಿಸ್ತಾನೆ, ಪೂರ್ವ ಪುಣ್ಯ ಕೆಡಿಸ್ತಾನೆ. ಗುರುಗಳನ್ನ ಹಿಡ್ಕೋಬೇಕು, ಗುರುಕ್ಷೇತ್ರಗಳಿಗೆ ಹೋಗ್ಬೇಕು. ಇಷ್ಟು ಮಾಡತಕ್ಕಂಥದ್ದು ಮಾಡಿ. ಆಯ್ತು ಅಂದ್ರೆ ಒಂದು ರುದ್ರ ದಿಗ್ಬಂಧ, ಶಿವ ದಿಗ್ಬಂಧ ಅಂತ ಹೇಳ್ತವೆ, ದಕ್ಷಿಣಾಮೂರ್ತಿ ದಿಗ್ಬಂಧ ಅಂತ ಕೂಡ ಹೇಳ್ತವೆ. ತಗೊಬಂದು ಅದನ್ನ ಒಂದು ತಟ್ಟೆಯಲ್ಲಿ 3 ಕಳಶ ಸಮೇತ ಅದನ್ನಿಟ್ಟು ನಿತ್ಯ ಗುರುಚರಿತ್ರೆ, ಇಲ್ಲ ಗುರುಪಾರಾಯಣ, ಭಾಗವತ ಪಾರಾಯಣ, ಇಲ್ಲ ಸುಂದರಕಾಂಡ ಪಾರಾಯಣ ಈ ತರದ್ ಮಾಡಿ. ಪ್ರತಿ ಏಕಾದಶಿ ಒಂದು 5 ಜನ ವೈದಿಕರಿಗೆ, ಆಚಾರ್ಯರಿಗೆ, ಪುರೋಹಿತರಿಗೆ ಫಲತಾಂಬೂಲ ಕೊಟ್ಟು ಶಿರಸ್ಸು ನೆಲಕ್ಕೆ ಬಾಗುವ ಹಾಗೆ, ಟಚ್ ಮಾಡೋ ಹಾಗೆ ಒಂದು ನಮಸ್ಕಾರ ಅದನ್ನ ಮಾಡ್ಕೊಳ್ಳಿ. ಮಾಡಿ ಪ್ರತಿ ಏಕಾದಶಿ ಅಲ್ಲೊಂದು 5 ಜನ, 7 ಜನ, 11 ಜನ ವೈದಿಕರಿಗೆ ಫಲತಾಂಬೂಲ, ಹಣ್ಣು, ಹೂವು, ಪ್ರಸಾದ, ಶಲ್ಯ, ಪಂಚೆ ಆಗುತ್ತಾ. ವಿನಾಯಕ ಕ್ಷೇತ್ರಗಳಿಗೆ ಹೋಗಿ ಬನ್ನಿ, ಜಗನ್ಮಾತಾ ಕ್ಷೇತ್ರಗಳಿಗೆ ಹೋಗಿ ಬನ್ನಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಪುನರ್ವಸು ನಕ್ಷತ್ರ ಕಾಕತಾಳೀಯವಾಗಿ ಮೀನರಾಶಿಯವರಿಗೆ ಇವತ್ತೇನು ಹೇಳಿದ್ನೋ ಅದೇ ಒಂದು ಕೂಡು ಬಂದಿದೆ. ಮೇಷರಾಶಿ, ಚಂದ್ರ ಗುರುಸಾರದಲ್ಲಿದ್ದು ಗುರು ನಿಮ್ಮ ಸುಖದಲ್ಲಿದ್ದಾನೆ, ಚೆನ್ನಾಗಿದೆ. ವಿಪರೀತ ಒಂದು ಬಲ ತಗೊಂಡು ಹೋಗ್ಬೇಡಿ ಸುಖಕ್ಕೋಸ್ಕರ. ಇಷ್ಟು ದೊಡ್ಡ ಕಾರು, ಇಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಬಂಗಾರ, ಇಷ್ಟು ದೊಡ್ಡ ಬೆಳ್ಳಿ, ನವರತ್ನ ಖಚಿತ ಹಾಕ್ಬೇಕು, ದೊಡ್ಡ ವಾಚ್ ಹಾಕ್ಬೇಕು, ಇದೆಲ್ಲ ಸ್ವಲ್ಪ ನೋಡ್ಕೊಂಡು. ನಮಗೆ ದೈವ ಕೊಟ್ಟಿರೋದು ಒಂದು ಒಳ್ಳೇದ್ ಮಾಡ್ಲಿಕ್ಕೆ, ಆ ಒಳ್ಳೇದ್ ಮಾಡ್ಲಿಕ್ಕೆ ಹೋಗಿ ಸಾಕು. ಇದೆ ಇವತ್ತು ತುಂಬಾ ಚೆನ್ನಾಗಿದೆ. ಟ್ರಾವೆಲ್ ಅಡ್ವೈಸರು, ಮ್ಯೂಸಿಕ್, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಫ್ಯಾಂಟಾಸ್ಟಿಕ್. ವೃಷಭ ರಾಶಿ, ಗುರು ನಿಮಗೆ ಸ್ವಲ್ಪ ಒದ್ದಾಟ, ಗುರುಸಾರದಲ್ಲೇ ಇರೋದ್ರಿಂದ ಅಲ್ಲೆಲ್ಲ ತುಂಬಾ ಒಳ್ಳೆಯವ್ರು ಆಗೋಕ್ ಹೋಗ್ಬಿಟ್ಟು ಕೆಟ್ಟವ್ರಾಗ್ಬಿಡ್ತಾರೆ. ತುಂಬಾ ಒಳ್ಳೆಯವರು,
ವ್ಯವಹಾರ ಅಂತಿದ್ದಾಗ ನ್ಯಾಯ, ಡಾಕ್ಯುಮೆಂಟ್, ಪೇಪರ್, ಲೀಗಲ್, CA ಇದು ಇಟ್ಕೊಳ್ಳಿ, ಕಾಪಾಡ್ಕೋತೀವಿ. ಮಕ್ಕಳ ವಿಚಾರದಲ್ಲಿ ತಲೆ ಕೆಡ್ಸ್ಕೊತೀರಿ, ಒಳ್ಳೆ ಮಕ್ಕಳು, ಏನು ಯೋಚನೆ ಮಾಡಬೇಡಿ. ಹೌದು, ನಿಮ್ಗೆ ಅದೊಂದು ಭಾರ ಇದ್ದೇ ಇರುತ್ತೆ. ವೃಷಭ ರಾಶಿಯವರಿಗೆ ಅಷ್ಟಮಾಧಿಪತಿ ಗುರು ಅಲ್ವಾ, ಸೊ ಅದೊಂದು ತುಟುಕ್ತಾ ಇರುತ್ತೆ, ಏನೂ ಆಗೋದಿಲ್ಲ. ದೇ ವಿಲ್ ಪ್ರಾಸ್ಪರ್. ಮಿಥುನ ರಾಶಿ, ಚಂದ್ರ ಗುರುಸಾರದಲ್ಲಿ ಬ್ಯೂಟಿಫುಲ್ ಆಗಿ ಕುಳಿತಿರ್ತಕ್ಕಂಥದ್ದು. ಗುರುವು 2ನೇ ಮನೆ, ಶುಕ್ರನ್ ಜೊತೆ ಸೇರಿರೋದ್ರಿಂದ ಡಾನ್ಸು, ಮ್ಯೂಸಿಕ್ಕು, ಎಡಿಟಿಂಗು, ಗ್ರಾಫಿಕ್ಸು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬಾ ಅನುಕೂಲ ನೋಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಕರ್ಕಾಟಕ ರಾಶಿ, ಚಂದ್ರ 12ನೇ ಮನೆ, ಗುರುಸಾರ. ಗುರು ನಿಮ್ಮ ಮನೇಲಿದ್ದಾನೆ. ದುಡಿದಿದ್ದೆಲ್ಲ ಖರ್ಚಿಗೆ ತಕ್ಕಂತ ದುಡ್ತಾ, ಏನು ತೊಂದರೆ ಏನಿಲ್ಲ. ಅಲಂಕಾರ, ಉಪ್ಪ, ಹೂರಣ, ಮ್ಯೂಸಿಕ್ಕು, ಕಾಂಡಿಮೆಂಟ್ಸು, ಜ್ಯೂಸು, ಹಣ್ಣು, ತರಕಾರಿ, ಸೊಪ್ಪು, ಬಟ್ಟೆ, ಗಾರ್ಮೆಂಟ್ಸ್, ಈ ಇಂಡಸ್ಟ್ರಿನಲ್ಲಿರೋರಿಗೆ ಸ್ವಲ್ಪ ಪರಿಶ್ರಮ ಪಟ್ಟು ಅನುಕೂಲ ಪಡಿತೀರಿ. ಸಿಂಹರಾಶಿ, ಗುರು 12, ಒಳ್ಳೆ ಕಾರ್ಯಗಳಿಗೆ ಇಂದ ಸಂಪಾದನೆ, ಅದನ್ನು ಒಳ್ಳೇದಕ್ಕೆ ಉಪಯೋಗ ಮಾಡ್ತೀರಿ. ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ. ದೈವ ನಮ್ಗೊಂದು ಒಳ್ಳೇದ್ರ ಮೂಲಕ ಕೊಡ್ತಿದೆ, ಒಳ್ಳೆ ಕಾರ್ಯ ಮಾಡಿ ಒಳ್ಳೇದಕ್ಕೆ ಖರ್ಚು ಮಾಡಿ. ಯಾರೋ ಕೊಟ್ರು ಮೊನ್ನೆ, ಒಂದು ಕಡಿಮೆ ಅಂದ್ರೂ ನೀವು ನಂಬೋಲ್ಲ, ಅದು ಎಷ್ಟೋ ಹಣ್ಣು ತಗೊಂಡು ಹೋಗ್ಬಿಟ್ಟು ಎಲ್ಲೋ ಹಂಚಿದ್ವಿ. ಅವ್ರು ಕೊಟ್ಟಿದ್ದೇನಕ್ಕೆ, ನಮ್ಮ ಗುರುಗಳು ಹಂಚ್ತಾರೆ ಅಂತಲ್ಲೇ, ನಾನ್ ತಿಂತೀನಿ ಅಂತಲ್ಲ. ಸೊ ದಟ್ ಈಸ್ ದ ಬ್ಯೂಟಿ. ಸೊ ನಿಮಗೂ ಅಂಥದ್ದೊಂದು ದೈವ ಕೊಡುತ್ತಿದೆ, ಹಂಚಿ ಒಳ್ಳೇದಕ್ಕೆ ಮಾಡಿ. ಇವತ್ತು ಬ್ಯೂಟಿಫುಲ್. ಆಕಸ್ಮಿಕ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಧರ್ಮಕ್ಷೇತ್ರ ದರ್ಶನ. ಕನ್ಯಾ ರಾಶಿ, ಗುರು 11, ಫ್ಯಾಂಟಾಸ್ಟಿಕ್. ಮಕ್ಕಳ ವಿಚಾರ, ಕುಟುಂಬದ ವಿಚಾರ, ಅದ್ಭುತವಾದಂಥ ಪ್ರಗತಿ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಕೆಲಸದಲ್ಲಿ ಪಡಿತೀರಿ. ಚೆನ್ನಾಗಿದೆ. ಇನ್ನು ತುಲಾ ರಾಶಿ, ಇರುವ ಕೆಲಸದಲ್ಲಿ ಏನೋ ಒಂದು ಸಣ್ಣ ತಳಮಳ, ಹೆಸರು ನೋಡ್ಲ, ದುಡ್ಡು ನೋಡ್ಲ. ಹೆಸರು ಹಿಂದ್ಗಡೆ ಹೋಗಿ ನೋಡಿ, ನಿಮ್ ಮುಂದ್ಗಡೆ ಮುಚ್ಚಿಡೋದೇನೂ ಇಲ್ಲ. ಒಂದು ಕಾಲ್ಗಟ್ಟಕ್ಕೆ ಒಂದು 30-32 ವರ್ಷಗಳ ಹಿಂದ್ಗಡೆ ₹3, ₹1 8 ಕೊಟ್ಟವರು. ತುಂಬಾ ಚಿಕ್ಕ ಹುಡುಗ ನಾನು, ಇವನೇನು ಹೇಳ್ತಾನೆ ಅಂತ. ಬಟ್ ಅವ್ರಿಗೆಲ್ಲ ಆಗೋದು. ಅಲ್ಲೊಂದು ಇಟ್ಬಿಟ್ಟಿದ್ದೆ, ನಿಮ್ಗೆ ಖುಷಿ ಅನ್ಸಿದ್ರೆ ಏನ್ ಅನ್ಸುತ್ತೋ ಹಾಗೆ ಅಂತ. ಕೆಲವರು ಹಾಕ್ತಾನೂ ಇರ್ಲಿಲ್ಲ. ಇರ್ಲಿ, ಆದ್ರೆ ಇವತ್ತು ಆ ಹೆಸರು ಹಾಗೇ ಇರೋದು ನಿಮಗೆ ಗೊತ್ತಿಲ್ಲ. ನನ್ನ ಸಂಭಾವನೆ ನೀವು ತಿಳಿದಷ್ಟಲ್ಲ, ನನ್ನ ಹೆಸರು ನೀವು ತಿಳಿದಷ್ಟಲ್ಲ. ನಾವು ಹೇಳೋ ಆಗಿಲ್ಲ, ನಮ್ಮ ಗುರುಗಳ ಆಜ್ಞೆ ಅಂಥದ್ದು. ಸೂಕ್ಷ್ಮವಾಗಿ ಹೇಳ್ತಿರ್ತಾನೆ, ಹಮ್ ಗಲ್ಲಿ ಪೇ ನೈ, ಹಮ್ ದಿಲ್ಲಿ ಪೇ ಬಿ ನೈ, ಉಸ್ಸೆ ಬಾಹರ್ ಹೈ. ಅದಕ್ಕೂ ಮೀರಿದ್ದು ಆ ಹೆಸರು, ಆ ದುಡ್ಡು, ಆ ಗೌರವ, ಅದು ಬೇರೆಯೇ ಮಕ್ಕಳೇ. ಅದು ಬೇರೆ. ಏಡು ಕೊಂಡಲವಾಡು, ಇಷ್ಟೇ ಹೇಳಬಲ್ಲೆ. ಸೊ ತುಲಾ ರಾಶಿ ಅಂಥದ್ದನ್ನ ಇಟ್ಕೊಳ್ಳಿ. ನೋಡಿ, ನಿಮ್ಮ ಹಿಂದ್ಗಡೆ ಎಲ್ಲ ಬರುತ್ತೆ. ಹೆಸರೊಂದಿದ್ರೆ, ಸತ್ಯ ಒಂದಿದ್ದರೆ, ನ್ಯಾಯ, ನೀತಿ, ಧರ್ಮ, ಲಕ್ಷ್ಮಿ, ವಿಜಯಲಕ್ಷ್ಮಿ, ಧನಲಕ್ಷ್ಮಿ, ಗೌರವಲಕ್ಷ್ಮಿ ಎಲ್ಲ ಬರುತ್ತೆ ನಿಮ್ಮ ಹಿಂದ್ಗಡೆ. ವೃಶ್ಚಿಕ ರಾಶಿ, ಚಂದ್ರ ಗುರುಸಾರ, ಸ್ವಲ್ಪ ಖರ್ಚು, ಆರೋಗ್ಯಕ್ಕೋಸ್ಕರ, ಮನೆಗೋಸ್ಕರ ಸ್ವಲ್ಪ ನೋಡ್ಕೊಂಡು, ಸ್ವಲ್ಪ ಖರ್ಚುಗಳೇ, ಸ್ವಲ್ಪ ಸಾಲ ಮಾಡೋ ಪ್ರಸಂಗ, ಕಮಿಟ್ಮೆಂಟ್ ಆಗೋ ಪ್ರಸಂಗ, ಇವುಗಳಲ್ಲಿ ತೊಳಲಾಟ ಇರತಕ್ಕಂಥದ್ದು ಉಂಟು. ಆದ್ರೂ ಒಳ್ಳೇದೇ ಆಗುತ್ತೆ. ಗುರು ಭಾಗ್ಯದಲ್ಲಿದ್ದಾನೆ, ತೊಂದರೆ ಇಲ್ಲ. ಸಪ್ತಮಾಧಿಪತಿಯ ಜೊತೆಲಿರೋದ್ರಿಂದ, ಸಂಗಾತಿಯ ಸಹಕಾರದಿಂದ ಸಮಸ್ಯೆಗಳು ದೂರ ಮಾಡ್ಕೋತೀರಿ. ಬಟ್ ಡಾಕ್ಯುಮೆಂಟ್ಸು, ಶೂರಿಟಿ, ಸಾಲ ತಗೊಳ್ಳುವಾಗ ಕೇಳಿ 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 ಮಾಡಿ. ಧನಸ್ಸು ರಾಶಿ, ಚಂದ್ರ ಚೆನ್ನಾಗಿದ್ದಾನೆ, ಬಟ್ ಗುರು ಅಷ್ಟಮದಲ್ಲಿದ್ದಾನೆ. ಸೊ ಅಡ್ವೈಸರಿ ಕೆಲಸಗಳು ಚೆನ್ನಾಗಿರುತ್ತೆ. ನೀವು ಇನ್ನೊಬ್ರಿಗೆ ದಾರಿ ತೋರಿಸುವಂಥದ್ದು, ವೈದಿಕತೆ, ಡಾಕ್ಟರು, ಟೀಚರು, ಪ್ರೊಫೆಸರು, ಲೀಗಲ್ ಅಡ್ವೈಸರು, ಫ್ಯಾಂಟಾಸ್ಟಿಕ್. ನನಗೆ ಕಮ್ಮಿ ಗುರುಗಳೇ, ಕಮ್ಮಿಯೇ ಪರವಾಗಿಲ್ಲ, ನಮ್ಮಿಂದ ಇನ್ನೊಬ್ರು ಚೆನ್ನಾಗಿದ್ದಾರಾ ಸಾಕು. ಇನ್ನು ವಿಶೇಷವಾಗಿ ಮಕರ ರಾಶಿ, ಗುರು ನೇರವಾಗಿ ಶುಕ್ರನ್ ಜೊತೆ ನೋಡ್ತಿರೋದ್ರಿಂದ ಚೆನ್ನಾಗಿದೆ. ದುಡಿಮೆ ಚೆನ್ನಾಗಿದೆ. ಹಾಗೆ ಕಮಿಟ್ಮೆಂಟ್ ಏನೇನೋ ಮಾಡ್ಕೊಂಡಿದ್ರಿ, ಹೆಸರು ಕೆಡಿಸ್ಕೊಳಕ್ ಹೋಗ್ಬೇಡಿ.
ನಾನು ಯಾವಾಗ್ಲೂ ಹೇಳ್ತೇನೆ, ಮಕರ ರಾಶಿ, ಈ ಒಂದು ವೃಷಭ ರಾಶಿ ಹಾಗೂ ಕನ್ಯಾ ರಾಶಿ, ಈ ಮೂರಕ್ಕೆ ವೇಗ ಜಾಸ್ತಿ, ಗೊತ್ತಾಗೋಲ್ಲ. ನಜ್ದೀಕಿ ಫಾಯ್ದಾ ಅಂತ ಹೇಳ್ತೀವಿ. ಬೇಗ ಸಣ್ಣ ಲಾಭಕ್ಕೆ ಬೇಗ ಮರಗ ಆಗ್ಬಿಡ್ತೀವಿ. ಯಾರೋ 3% ಇಂಟ್ರೆಸ್ಟ್ ಕೊಡ್ತೀನಿ ಅಂತಾರೆ, ನಿಮ್ಮನ್ನು ಕರ್ಕೊಂಡು ಬಂದು ವೇದಿಕೆ ಮೇಲೆ ಅವಾರ್ಡ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ತಗೋತಾರೆ, ನಿಮ್ಗೊಂದು ಡಾಕ್ಟರೇಟ್ ಸರ್ಟಿಫಿಕೇಟ್ ಕೊಡ್ತಾರೆ ಅಂತಾರೆ. ಈ ತರ ಯಾವುದೋ ಒಂದು ಸಣ್ಣ ಆಮಿಷಗಳು ಒಳಗಾಗ್ಬಿಟ್ಟು ಒಂದು ಪೆಟ್ಟು ತಿನ್ಬಿಡ್ತೀರು ಹುಷಾರ್. ಅಂತ ಒಂದು ಮಕರ ರಾಶಿಗೆ ಇವತ್ತು ಆ ತರ ಕೆಟ್ಟವರ ಪರಿಚಯ, ಕೆಟ್ಟದಾದ್ರ ಒಂದು ಈ ತರದೇನೋ ಶಾರ್ಟ್ ಕಟ್ ದುಡ್ಡು, ಶಾರ್ಟ್ ಕಟ್ ಸಕ್ಸಸ್ ಎಳೆದು ಬಿಡ್ತಾರೆ. ನೋಡಿಕೊಂಡು ಹೆಜ್ಜೆ ಇಡಿ ಬೇಡವೇ ಬೇಡ. ಶಾರ್ಟ್ ಕಟ್ ಅಲ್ಲಿ ಹೋದ್ರು ಇಷ್ಟೇ ತಿನ್ನೋದು, ಮೈಸೂರಿಗೆ ಹೋಗೋದು. ಸ್ಟ್ರೈಟ್ ಕಟ್ ಅಲ್ಲಿ ಹೋದ್ರು ಮೈಸೂರಿಗೆ ಹೋಗೋದು. ಹೋದ್ರೆ ಅಮ್ಮನವ್ರ ದರ್ಶನ. ಏನಾಗ್ಬಿಡ್ತು, ಶಾರ್ಟ್ ಕಟ್ ಅಲ್ಲಿ ಹೋಗಿ ನೋಡ್ಬಿಟ್ರೆ ನಿಮ್ಗೆ ಅಮ್ಮ ನಿಮ್ ಜೊತೆಲೆ ಬಂದ್ಬಿಡ್ತಾ? ಹೇಳಿ, VIP ದರ್ಶನ. ನಾನು ಯಾರು ಗೊತ್ತಾ? ನನ್ ಕಲೆಕ್ಟರ್ ಕಡೆಯವನು, ನನ್ ಮಿನಿಸ್ಟರ್ ಕಡೆಯವನು, ಅವೆಲ್ಲ ಏನಿಲ್ಲ. ಅಮ್ಮ ನಿಮ್ ಯೋಗ್ಯತೆಗೆ ಸಿಗ್ಬೇಕು ಅಷ್ಟೇ. ಅದರಿಂದ ಸ್ವಲ್ಪ ನೋಡ್ಕೊಂಡು. ಇನ್ ಕುಂಭರಾಶಿ, ಬ್ಯೂಟಿಫುಲ್. ಗುರು 6ನೇ ಮನೆ ಧನಸ್ಥಾನವನ್ನ ನೋಡ್ತಿದ್ದಾನೆ ಶುಕ್ರನ್ ಜೊತೆ. ಸೂಪರ್. ಕಲಾವೇದಿಕೆ, ಮಾಧ್ಯಮ, ಯೂಟ್ಯೂಬ್, ಟಿವಿ, ಬರವಣಿಗೆ, ಲೇಖನ, ಜ್ಯೋತಿಷ್ಯ, ಯಜ್ಞಗಳು, ಯಾಗಗಳು, ಪೂಜೆಗಳು, ಫ್ಯಾಂಟಾಸ್ಟಿಕ್. ಗೌರವದ ದಿನ. ಇನ್ನು ಮೀನರಾಶಿ, ವಿಶೇಷವಾಗಿ ಚಂದ್ರ ಗುರುಸಾಲ, ಗುರು ಪೂರ್ವ ಪುಣ್ಯ ಸ್ಥಾನ, ಶುಕ್ರನ್ ಜೊತೆ ಸೇರಿರೋದ್ರಿಂದ ಹೂವು, ಹಣ್ಣು, ಅಲಂಕಾರ, ಉಪ್ಪ, ಓರಣ, ಎಂಟರ್ಟೈನ್ಮೆಂಟ್, ಟ್ರಾವೆಲ್, ವೆಹಿಕಲ್, ಪಬ್ಲಿಕೇಶನ್, ಪ್ರಿಂಟಿಂಗು, ಹೋಟೆಲು, ರೆಸ್ಟೋರೆಂಟು, ಗಾಡಿಗಳು, ಖುಷಿ ಪಡಿಸ್ತಕ್ಕಂಥ ವೃತ್ತಿ ಉದ್ಯೋಗಗಳು ಅತ್ಯದ್ಭುತ. ಜನರನ್ನ ತೃಪ್ತಿಪಡಿಸುವ ವೃತ್ತಿ ಉದ್ಯೋಗಗಳು, ರಾಜಕೀಯ, ಪಬ್ಲಿಕ್ ಸರ್ವಿಸ್ ಆಲ್ಸೋ ವೆರಿ ಗುಡ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.